ರೇಷ್ಮೆ ಐಸಿರಿ. ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿಸಿರಿ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿಸಿರಿ. ಕೇಳಿ ಕಾರ್ಯಕ್ರಮ ರೇಷ್ಮೆ ಐಸಿರಿ. ರೇಷ್ಮೆ ಐಸಿರಿ. ರೇಷ್ಮೆ ಐಸಿರಿ. ರೇಷ್ಮೆ ಐಸಿರಿ. ಹಿಪ್ಪು ನೇರಳೆ ಸೊಪ್ಪನ್ನು ತಿಂದು ಹೊನ್ನ ದಾರದ ಗೂಡನ್ನು ನೇಯ್ದು ರೈತನ ಆದಾಯ ಸುಸ್ಥಿರ ಮಾಡುವ ಕೌತುಕ ಬೆಳೆಯ ರೇಷ್ಮೆ ಐಸಿರಿ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿ ಸಿರಿ. ರೈತ ಬಾಂಧವರಿಗೆಲ್ಲ ರೇಷ್ಮೆ ಐಸಿರಿ ಬಾನುಲಿ ಸರಣಿಗೆ ಆತ್ಮೀಯ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಹಿಪ್ಪು ನೇರಳೆ ಕೃಷಿಯಲ್ಲಿ ಟ್ರೆಂಚಿಂಗ್ ಮಲ್ಚಿಂಗ್ ಅಳವಡಿಕೆಯನ್ನು ಕುರಿತು ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾ ಸಿಎಂ ಬಾಬು ಅವರೊಂದಿಗೆ ಸಂದರ್ಶನವಿದೆ. ರೇಷ್ಮೆ ಐಸಿರಿ. ರೇಷ್ಮೆ ಐಸಿರಿ. ರೇಷ್ಮೆ ಐಸಿರಿ. ರೇಷ್ಮೆ ಐಸಿರಿ. ಹಿಪ್ಪು ನೇರಳೆ ಸೊಪ್ಪನ್ನು ತಿಂದು ಹೊನ್ನ ದಾರದ ಗೂಡನ್ನು ನೇಯ್ದು. ಡಾಕ್ಟರ್ ಬಾಬು ಅವರೇ ನಮಸ್ಕಾರ. ನಮಸ್ತೆ ಸರ್. ಇವತ್ತಿನ ದಿವಸ ತಾವು ಹಿಪ್ಪು ನೇರಳೆ ಬೇಸಾಯ ಮಾಡುವಲ್ಲಿ ಟ್ರೆಂಚಿಂಗ್ ಮಲ್ಚಿಂಗ್ ಇದರ ಒಂದು ಪ್ರಾಮುಖ್ಯತೆ ಏನು, ಯಾವ ತರಹ ಇದನ್ನು ಅಳವಡಿಸ್ಕೋಬೋದು, ಮತ್ತು ಈಗಾಗಲೇ ನಾವು ಮಾಡಿಬಿಟ್ಟಿದ್ದೀವಪ್ಪ ತೋಟ, ಅದನ್ನು ಟ್ರೆಂಚಿಂಗ್ ಮಲ್ಚಿಂಗ್ಗೆ ಅಳವಡಿಸ್ಕೋಬೇಕು ಅಂದರೆ ಏನು ಮಾಡಬೇಕು, ಬದಲಾಯಿಸೋದಕ್ಕೆ ಏನಾದರೂ ಸಾಧ್ಯತೆ ಇದೆಯಾ, ಅನುಕೂಲಗಳೇನು, ಅನಾನುಕೂಲಗಳಿದ್ದರೆ ಏನು, ನಿಮ್ಮ ಸಂಸ್ಥೆ ಈ ನಿಟ್ಟಿನಲ್ಲಿ ಏನೆಲ್ಲ ಹೊಸ ಸಂಶೋಧನೆಗಳನ್ನು ಕೈಗೊಂಡಿದೆ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತಾವು ಇವತ್ತು ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಧನ್ಯವಾದಗಳು ಸರ್. ಈಗ ಈ ತಾಂತ್ರಿಕತೆ ನಮ್ಮ ಸಂಸ್ಥೆಯಲ್ಲಿ ಜನರೇಟ್ ಆಗಿ ತುಂಬ ವರ್ಷವಾಗಿದೆ. ಇದು ಆ್ಯಕ್ಚುಲಿ ಹೇಳೋದಾದರೆ ನಮ್ಮ ಸಾವಯವ ಕೃಷಿಗೆ ಸಂಬಂಧಪಟ್ಟಿರೋದು ಒಂದು ತಾಂತ್ರಿಕತೆಗಳು. ಸಾವಯವ ಕೃಷಿ ಅಂದರೆ ತಮಗೆಲ್ಲರಿಗೂ ಗೊತ್ತಿದೆ, ನಾವು ಯಾವುದೇ ಕೆಮಿಕಲ್ ಗೊಬ್ಬರಗಳು ಯೂಸ್ ಮಾಡದೆ ಸಾವಯವ ಗೊಬ್ಬರಗಳು ಮತ್ತು ಜೈವಿಕ ಗೊಬ್ಬರಗಳು ಸೇರಿ ಮಾಡತಕ್ಕಂಥ ಒಂದು ಸಂಪ್ರದಾಯ. ಅದರಲ್ಲಿ ಇದು ಒಂದು ಅನುಕೂಲವಾದಂಥ ಒಂದು ತಾಂತ್ರಿಕತೆಗಳು ಹಿಪ್ಪುನೇರಳೆಗೆ ಸೇರಿಕೊಂಡಿದೆ. ಏನಂದರೆ ಯಾವುದು ಅಗ್ರಿಕಲ್ಚರ್ ಜನರಲ್ ಕ್ರಾಪಲ್ಲಿ ಇಷ್ಟೊಂದು ಬಯೋಮಾಸು ಜನರೇಟ್ ಆಗೋದಿಲ್ಲ ಒಂದು ಯೂನಿಟ್ ಏರಿಯಾದಲ್ಲಿ. ಆದರೆ ಹಿಪ್ಪುನೇರಳೆ ತೋಟದಲ್ಲಿ ನಮಗೆ ಒಂದು ವರ್ಷಕ್ಕೆ 1 ಹೆಕ್ಟೇರ್ ತೋಟದಲ್ಲಿ 60,000ದಿಂದ 65,000 kg ಮಲ್ಬರಿ ಎಲೆ ಉತ್ಪತ್ತಿ ಆಗುತ್ತೆ. ಇಷ್ಟೊಂದು ಎಲೆ ಉತ್ಪತ್ತಿ ಆಗೋದು ಯಾವುದು ಕ್ರಾಪ್ಗಳು ಇಲ್ಲ. ನಾವು ಇದು ಯಾಕೆ ಹಿಂಗೆ ಉತ್ಪತ್ತಿ ಆಗುತ್ತೆ ಅಂದರೆ ನಮ್ಮ ಕಲ್ಟಿವೇಷನ್ ಪ್ರಾಕ್ಟೀಸ್ ಆ ಥರ ಮಾಡ್ಕೊಂಡಿರೋದ್ರಿಂದ. ಇಲ್ಲಾಂದರೆ ಮಲ್ಬರಿನೂ ಅದೇ ಒಂದು ಮಾಮೂಲಿ ಒಂದು ಟ್ರೀ ಆಗಿ ಬೆಳ್ಕೊಂಡು ಹೋಗುತ್ತೆ. ಇದರಿಂದ 60,000 kg ಮಲ್ಬರಿ ಲೀಫು ನಮ್ಮ ರೂಲಿಂಗ್ ವೆರೈಟಿ ಮಲ್ಬರಿ V1 ಇದೆ, ಅದರಲ್ಲಿ ಉತ್ಪತ್ತಿ ಆಗುತ್ತೆ. ಅಷ್ಟೊಂದು ಮಲ್ಬರಿ ಎಲೆ ಉತ್ಪತ್ತಿ ಆಗುವಾಗ ಅದೇ ಸಮಯದಲ್ಲಿ 40,000 kg ಕಡ್ಡಿಯನ್ನು ಉತ್ಪತ್ತಿ ಆಗುತ್ತೆ. ಸಾಮಾನ್ಯವಾಗಿ ಈ ಕಡ್ಡಿ ಯಾರು ರೈತರುಗಳು ಸರಿಯಾದ ಒಂದು ತಾಂತ್ರಿಕತೆಗಳು ಯೂಸ್ ಮಾಡಿ ರೀಸೈಕ್ಲಿಂಗ್ ಮಾಡೋದು ನೋಡಿ ಬರ್ತಾ ಇಲ್ಲ. ಆದರೆ ಈ ಕಡ್ಡಿಯನ್ನು ಮಲ್ಬರಿ ವೇಸ್ಟ್, ಆ್ಯಕ್ಚುಲಿ ಅದೊಂದು ಸೆರಿಕಲ್ಚರ್ ವೇಸ್ಟ್ ಎಂದು ನಾವು ಹೇಳ್ಬೋದು. ಈ ವೇಸ್ಟನ್ನು ನಾವು ಸರಿಯಾದ ಒಂದು ತಾಂತ್ರಿಕತೆಗಳ ಬಗ್ಗೆ ಭಾಗವಹಿಸಿದರೆ ನಮಗೆ ನಮ್ಮ ತೋಟಕ್ಕೆ ಬೇಕಾಗಿರೋದು ಗೊಬ್ಬರ ನಾವೇ ತಯಾರಿಸ್ಬೋದು. ಈಗ ಕಡ್ಡಿ ವೇಸ್ಟು ಬಂದಿರೋದು ಯಾವುದೋ ಒಂದು ಕಡೆ ಬಿಸಾಕ್ತಿದ್ದೀರಾ, ಇಲ್ಲಾಂದರೆ ಬೆಂಕಿ ಹಾಕ್ತಿದ್ದೀರಾ, ಯಾವುದೋ ಒಂಥರ ಡಿಸ್ಪೋಸ್ ಆಗುತ್ತೆ. ಅದಕ್ಕೆ ಬದಲೇ ನಾವು ಇದೇ ಕಡ್ಡಿಯನ್ನು ನಮ್ಮ ತೋಟದಲ್ಲಿ ಸರಿಯಾದ ಒಂದು ತಾಂತ್ರಿಕ ಬಗ್ಗೆ ಹಾಕಿದರೆ ನಮಗೆ ನಮ್ಮ ಮಲ್ಬರಿ ಹಿಪ್ಪುನೇರಳೆ ತೋಟ ಪರಿಪಾಲನೆಗೆ ಅನುಕೂಲ ಆಗುತ್ತೆ. ಅದು ಮತ್ತು ಕಾಸ್ಟ್ ಆಫ್ ಪ್ರೊಡಕ್ಷನ್ ನಮಗೆ ಕಮ್ಮಿ ಆಗುತ್ತೆ. ರಾಸಾಯನ ಹೊರ ನಾವು ದೂರ ಇಡ್ಬೋದು. ಇದು ಆ್ಯಕ್ಚುಲಿ ಸಾವಯವ ಕೃಷಿಗೆ ಸೇರಿರೋದು. ಇದು ಹೇಗೆ ಮಾಡೋದು ಅಂದರೆ ನಾವು ಈಗ ಜೋಡಿಸಲ್ ಪದ್ಧತಿಯಿಂದ ಇಂಡೋ ಜಪಾನೀಸ್ ಕಲ್ಟಿವೇಷನ್ ಸಿಸ್ಟಮ್ ಪ್ರಮೋಟ್ ಮಾಡಿದ್ದೀರಿ. ಅದರಿಂದ ನಮಗೆ ಈಲ್ಡ್ ಪೊಟೆನ್ಷಿಯಲ್ 60,000 65,000 ರೇಂಜಲ್ಲಿ ನಾನು ಹೇಳಿರೋದು. ಆ ಸಂಪ್ರದಾಯದಲ್ಲಿ ನಾವು ಮಾಡುವಾಗ 5 ಅಡಿ 3 ಅಡಿ ಬಿಟ್ಟು 2 ಅಡಿ ಒಂದೊಂದು ಗಿಡಗಳಿಗೆ ಗ್ಯಾಪ್ ಸ್ಪೇಸಿಂಗ್ ನಾವು ಕೊಟ್ಟಿದ್ದೀವಿ. ಪ್ರತಿಯೊಂದು ಜೋಡಿಗೂ ಒಂದು ಚಾನಲ್ ಎಳೆಯೋದು. ಚಾನಲ್ ಎಳೆಯೋದು ಹೇಗೆ ಅಂದರೆ 1.5 ಅಡಿ ಅಗಲ 1 ಅಡಿ ಆಳವಾದ ಒಂದು ಚಾನಲ್.
ಇದರಲ್ಲಿ ನಮಗೆ ಉಳಮೇಯಿಸಿ ಬಂದಿರೋದು ವೇಸ್ಟು. ಈಗ ನಾನು ಹೇಳಿರೋದು ಕಡ್ಡಿ ಬಗ್ಗೆ ಮಾತ್ರ. ಕಡ್ಡಿ ಬಿಟ್ಟು ನಮಗೆ ರೇರಿಂಗ್ ವೇಸ್ಟು ಸಮೇತ ವೇಸ್ಟೇ, ಫಾರ್ಮ್ ರೆಸಿಡ್ಯೂ ಪ್ಲಸ್ ರೇರಿಂಗ್ ವೇಸ್ಟು, ಇದು ಎರಡು ನಾವು ಇದೇ ತೋಟದಲ್ಲಿ ಈ ಚಾನಲ್ ಎಳೆದು ಅದರಲ್ಲಿ ಫಿಲ್ಲಪ್ ಮಾಡಿ ತೆಗೆದಿರೋದು ಮಣ್ಣು ಬಿಟ್ಬಿಟ್ರೆ ಅದು ಮಳೆಗಾಲದಲ್ಲಿ ರೈನ್ ವಾಟರ್ ತಗೊಂಡು ಅದರಲ್ಲಿರೋದು ಪೊರೋಸಿಟಿ, ಮಣ್ಣಿಂದು ಜೀವಾಣುಗಳು ಎಲ್ಲ ಸೇರಿಕೊಂಡು ಈ ವೇಸ್ಟು ನಮಗೆ ಚೆನ್ನಾಗಿರೋದು ಒಂದು ಗೊಬ್ಬರ ಅದೇ ತಯಾರಿಸುತ್ತದೆ. ಏನಂದರೆ ಕಂಪೋಸ್ಟಿಂಗ್ ಅಂತ ಹೇಳ್ತೀವಿ, ಇನ್ಸಿಟು ಕಂಪೋಸ್ಟಿಂಗ್, ಇಂಗ್ಲೀಷ್ನಲ್ಲಿ ಆಂಗ್ಲೇಯ ಭಾಷೆಯಲ್ಲಿ ಹೇಳೋದಾದರೆ ಇನ್ಸಿಟು ಕಂಪೋಸ್ಟಿಂಗ್ ಎಂದೆ. ನಾವು ಒಂದು ಸಾರಿ ಮಾಡಿದರೆ ನಮಗೆ ಪ್ರತಿ ತೋಟ ಫುಲ್ ಮಾಡೋಕ್ಕೆ ಅನುಕೂಲ ಆಗೋದಿಲ್ಲ. ಯಾಕೆಂದರೆ 1 ಎಕರೆ ಜಮೀನಿನಲ್ಲಿ ತೋಟದಲ್ಲಿ ನಮಗೆ ಸಿಕ್ಕೋದು 4500 ಅಂದಾಜು ಹೇಳ್ತಾ ಇದ್ದೀನಿ, 4500 kg ಸೊಪ್ಪು ಬೆಳಿಬೋದು. ಆವಾಗ ನಮಗೆ ಸಿಕ್ಕಿರೋದು ಅದರಲ್ಲಿ ಒಂದು 3500 kg ಕಡ್ಡಿ ರೇರಿಂಗ್ ವೇಸ್ಟು ಸೇರುತ್ತೆ ಅದರಲ್ಲಿ. ಅಷ್ಟೇ ನಾವು 1 ಎಕರೆ ಜಮೀನಲ್ಲಿ ಫುಲ್ ಮಾಡೋಕ್ಕಾಗೋದಿಲ್ಲ. ಅದರಿಂದ ಒಂದು ಬೆಳೆ ಟೈಮು ನಮಗೆ 70 ದಿನದಲ್ಲಿ ಒಂದು ಬೆಳೆ ತಗೋತೀವಿ. ಮಲ್ಬರಿ ತೋಟದಲ್ಲಿ ನಾವು ಪ್ರತಿ ತಿಂಗಳು ನಾವು ಉಳುಮೇಯಿಸ್ಬೋದು, ಅದು 2 ಬ್ಲಾಕು ಗಾರ್ಡನ್ ಮೇಂಟೈನ್ ಮಾಡಿದರೆ ಮಾಡ್ಬೋದು. ಆದರೆ ಇಲ್ಲಿ ಒಂದು ತೋಟದಲ್ಲಿ ನಮಗೆ 5 ಬೆಳೆ 70 ಡೇಸ್ ಕ್ರಾಪ್ ಡ್ಯೂರೇಷನ್ ಇದೆ ಮಲ್ಬರಿಗೆ. ಈ 70 ದಿನದಲ್ಲಿ ಬಂದಿರೋದು ವೇಸ್ಟು ನಾವು ಪ್ರತಿ ಸಾರಿನೂ ಆಲ್ಟರ್ನೇಟಿವ್ ಚಾನೆಲ್ ಎಳ್ಕೊಂಡು ರೋ ಬಿಟ್ಟು ಇನ್ನೊಂದು ರೋಗೆ ಆಲ್ಟರ್ನೇಟ್ ಆಗಿ ಮಾಡಿಕೊಂಡು ನಾವು ಮಾಡಿದರೆ ನಾವು ಈ ಟ್ರೆಂಚಿಂಗ್ ಮಲ್ಚಿಂಗ್ ಮೆಥಡಲ್ಲಿ ನಾವು ಒಂದು ಒಳ್ಳೆ ಆರ್ಗ್ಯಾನಿಕ್ ಪ್ಯಾಟರ್ನ್ ಆಫ್ ಕಲ್ಟಿವೇಷನಲ್ಲಿ ನಾವು ಮಾಡ್ಬೋದು. ಇನ್ನೊಂದೇನೆಂದರೆ ಮಳೆಗಾಲದಲ್ಲಿ ಗ್ರೀನ್ ಮ್ಯಾನ್ಯೂರ್ ಕ್ರಾಪ್ಸು ನಾವು ಇದರಲ್ಲಿ ಮಧ್ಯ 5 ಅಡಿಗೆ ಬೆಳೆಸ್ಬಿಟ್ಟು, ಯಾಕಂದರೆ ಅದಕ್ಕೆ ಏನು ಕೊಡಬೇಕಾಗಿರೋದಿಲ್ಲ, ಅದ್ರ ಪಾಡಕ್ಕೆ ಬೆಳೆಯುತ್ತೆ. ಹೂ ಬಿಡೋಕ್ಕೆ ಮುಂಚೆನೇ ನಾವು ಮಲ್ಚಿಂಗ್ ಮಾಡಿ ಅದು ಸಮೇತ ಇದರಲ್ಲಿ ಹಾಕ್ಬಿಟ್ಟು ನಾವು ಮಣ್ಣಿನ ಹೆಲ್ತ್ ಆರೋಗ್ಯ ಅಂತ ಹೇಳ್ತೀವಿ ಅದು ಜಾಸ್ತಿ ಮಾಡ್ಬೋದು. ಈ ಥರ ಮೇಂಟೈನ್ ಮಾಡಿದರೆ ಏನಾಗುತ್ತೆ ಅಂದರೆ ನಮಗೆ ನ್ಯಾಚುರಲ್ ಆಗಿ ಬಂದಿರೋದು ಬೆಳವಣಿಗೆಗಳು ಪೂರ್ಣವಾಗಿ ನಮ್ಮ ಮಲ್ಬರಿ ಹಿಪ್ಪನೇರಳೆ ತೋಟದಲ್ಲಿ ನಾವು ಮೇಂಟೈನ್ ಮಾಡೋಕ್ಕೂ ಸಾಧ್ಯ ಇದೆ. ಮತ್ತು ನಮ್ಮ ಕಾಸ್ಟ್ ಆಫ್ ಪ್ರೊಡಕ್ಷನ್ ಈಗ ಏನಂದ್ರೂ ನಾವು ಒಂದು ಕ್ರಾಪ್ಗೆ 1 ಎಕರೆಗೆ 140 kg ಅಮೋನಿಯಂ ಸಲ್ಫೇಟು, 75 kg ಸಿಂಗಲ್ ಸೂಪರ್ ಫಾಸ್ಫೇಟು, 19 kg ಮ್ಯೂರೇಟ್ ಆಫ್ ಸಲ್ಫೇಟು ಮಿಕ್ಸ್ ಆಗಿ ಕೊಡಬೇಕಾಗಿದೆ. ಪ್ರತಿ ಬೆಳೆಗೂ 5 ಸಾರಿ ಕೊಡಬೇಕಾಗುತ್ತೆ. ಅದಕ್ಕುಂಡಾಣ ಖರ್ಚೆ, ಅದಕ್ಕೆ ಹಾಕುವಾಗ ಬೇಕಾಗಿರೋದು ಲೇಬರಸ್ಸು, ಅದು ಬಿಟ್ಟು ಅದು ಮಣ್ಣಿಗೆ ಪ್ರತಿ ಸ್ಯಾರಿನೂ ಹಾಕಿ ನಮ್ಮ ಮಣ್ಣಿನ ಹೆಲ್ತ್ ಕಂಡೀಷನ್ ತುಂಬ ಹಾಳಾಗ್ತಾ ಬರ್ತಾ ಇದೆ. ಅದರಿಂದ ನಾವು ಈ ಥರ ಟೆಕ್ನಾಲಜಿ ಸಾವಯವ ಕೃಷಿಯಲ್ಲಿನೇ ಸ್ವಲ್ಪ ಅಡಾಪ್ಟ್ ಮಾಡೋಕ್ಕೆ ನಾವು ಎಲ್ಲರೂ ಪ್ರಯತ್ನ ಪಡಬೇಕಾಗಿದೆ. ಇದರಲ್ಲಿ ಏನು ಪ್ರಾಬ್ಲಮ್ ಅಂದರೆ ನಮಗೆ ಸಾವಯವ ಕೃಷಿ ಎಲ್ಲರೂ ಹೇಳ್ತಾ ಇದ್ದೀವಿ, ನಾವು ಪ್ರಮೋಟ್ ಮಾಡ್ತಾ ಇದ್ದೀವಿ. ಬಟ್ ಪ್ರಾಬ್ಲಮ್ ಅದರಲ್ಲಿ ಏನಿದೆ ಅಂದರೆ ರೈತರುಗಳಿಗೆ ಫಾರ್ಮ್ ನಿಯರ್ ಬೈ ಏರಿಯಾದಲ್ಲಿ ಬೇಕಾಗಿರೋದಷ್ಟೊಂದು ಸಾವಯವ ಗೊಬ್ಬರ ಸಿಕ್ಕೋದಿಲ್ಲ, ನೋನ್ ಅವೈಲಬಿಲಿಟಿ ಅಂತ ಹೇಳ್ತೀವಿ. ಆ ಥರ ಕಂಡೀಷನಲ್ಲಿ ಅವರು ಬೇರೆ ವಿಧಿ ಇಲ್ಲದ್ರೆ ನಾವು ರಾಸಾಯನಿಕ ಗೊಬ್ಬರ ಹಾಕ್ಲೇಬೇಕಾಗತ್ತೆ. ಬಟ್ ನಮ್ಮ ಸೆರಿಕಲ್ಚರ್ ವ್ಯವಸಾಯದಲ್ಲಿ ಮಾತ್ರ, ಈಗ ಹಿಪ್ಪನೇರಳೆ ತೋಟದಲ್ಲಿ ಮಾತ್ರ ನಾನು ಹೇಳಿರೋ ಥರ ಇಷ್ಟೊಂದು ಆರ್ಗ್ಯಾನಿಕ್ ಬಯೋಮಾಸ್ ವೇಸ್ಟ್ ಆಗಿ ಡಿಫಾಲ್ಟ್ ಆಗಿ ಬೆಳೆಯುತ್ತೆ, ಜನರೇಟ್ ಆಗುತ್ತೆ. ಅದು ನಾವು ಪ್ರಾಪರಾಗಿ ಮಾಡಿದರೆ ನಾವು ಇದರಲ್ಲಿ ಚೆನ್ನಾಗಿರೋದೊಂದು ಸಸ್ಟೈನೇಬಿಲಿಟಿ ನಾವು ಮೇಂಟೈನ್ ಮಾಡಬಹುದು. ಡಾಕ್ಟ್ರೇ, ಈ ತಾಂತ್ರಿಕತೆನ ನಿಮ್ಮ ಸಂಸ್ಥೆನೇ ಅಭಿವೃದ್ಧಿ ಮಾಡಿದ್ದ? ಹೌದು ಹೌದು. ಈ ಟ್ರೆಂಚಿಂಗ್ ಮಲ್ಚಿಂಗ್ ಅನ್ನುವಂತಹ ವಿಧಾನ. ಹೌದು. ಈಗ ಐಜೆ ಸಿಸ್ಟಮ್ ಅಂತ ತಾವೇನು ಹೇಳಿದ್ರಲ್ಲ, ಅದೇ ಆ ಒಂದು ಪದ್ಧತಿಗೆ ಮಾತ್ರ ಇದು ಸೂಕ್ತನಾ ಅಥವಾ ಬೇರೆ ವಿಧಾನದಲ್ಲಿ ಹಿಪ್ಪನೇರಳೆ ಬೆಳೆದಿರೋರು ಕೂಡ ಇದನ್ನು ಮಾಡಬಹುದು ಸರ್? ಯಾಕಂದರೆ ನಮ್ಮ ಮಣ್ಣಲ್ಲಿ ಒಂದು 2 ಅಡಿ ಅಗಲ ನಮಗೆ, ಅದು ಯಾಕೆ 2 ಅಡಿ ಅಗಲ ನಾನು ಹೇಳ್ತಾ ಇದ್ದೀವಿ ಅಂದರೆ ಮಲ್ಬರಿ ನಾವು ಡೆವಲಪ್ ಮಾಡೋದು ಕಡ್ಡಿ ಪ್ರೊಪಗೇಷನ್, ವೆಜಿಟೇಟಿವ್ ಪ್ರೊಪಗೇಷನ್. ಅದರಲ್ಲಿ ನಾವು ಸೀಡ್ಲಿಂಗ್ ಮಾಡಲ್ಲ, ಕಡ್ಡಿಯಿಂದ ನಾವು ಸೊಸಿ ಮಾಡ್ತಾಯಿದ್ದೀವಿ. ಆವಾಗ ಏನಾಗುತ್ತೆ ಅಂದರೆ ರೂಟ್ ಸಿಸ್ಟಮ್ ಡೆವಲಪ್ ಆಗೋದು ಒಂದು ಮೇನ್ ಟ್ಯಾಪ್ ರೂಟ್ ಥರ ಸೀಡ್ಲಿಂಗ್ ಥರ ಬರಲ್ಲ. ಸುಮಾರು ರೂಟುಗಳು ಒಂದೇ ಸಮ ಕೆಪಾಸಿಟಿನಲ್ಲಿ ಬೆಳೆಯುತ್ತೆ. ಅದರಿಂದ ಈ ಸೆಕೆಂಡ್ರಿ ರೂಟು ಆ್ಯಕ್ಟಿವ್ ರೂಟ್ ಝೋನ್ ಇರೋದು ಮ್ಯಾಕ್ಸಿಮಮ್ 2 ಅಡಿ ಭೂಮಿ ಮೇಲೇ ಇರುತ್ತವೆ. ಅದು ಸರಿಯಾದ ರೀತಿಗೆ ಗಿಡಗಳಿಗೆ ನ್ಯೂಟ್ರಿಯೆಂಟ್ಸ್ ಸೇರಿಕೊಳ್ಳೋದಕ್ಕೆ ಈ 2 ಅಡಿ ಏರಿಯಾದಲ್ಲಿ ನಾವು ನ್ಯೂಟ್ರಿಯೆಂಟ್ಸು ಸರಿಯಾಗಿ ಬೆಳೆಸಿದರೆ ಸಾಕು. ಆವಾಗ ನಾವು ಮಾಡೋದು ಐಜೆ ಸಿಸ್ಟಮ್ ಆಗಿರಲಿ,
ಬೇರೆ ಸಿಸ್ಟಮ್ ಆಗಿರಲಿ, ನಾವು 2 ಅಡಿ ಆಳವಾದ ಅದಕ್ಕೆ ನಾನು 1 ಅಡಿ ಹೇಳಿದ್ದೀವಿ, 2 ಅಡಿ ಆದ ಒಂದು ಚಾನಲ್ ಮಾಡೋಕ್ಕೆ ಸ್ವಲ್ಪ ಕಷ್ಟವಿದೆ. ಮೆಕನೈಸೇಷನಲ್ಲಿನೇ ನಾವು ಮಾಡಬೇಕಾಗತ್ತೆ. ಯಾವುದೇ ಒಂದು ಫಾರ್ಮ್ ಮೆಷಿನರಿ ಯೂಸ್ ಮಾಡಿ ನಾವು ಮಾಡೋದಾದ್ರೂ 1 ಅಡಿನಲ್ಲಿ ಆರಾಮಾಗಿ ಮಾಡ್ಬೋದು. ಯಾವುದೇ ಥರ ಸ್ಪೇಸಿಂಗ್ ಇದ್ರೇ ನಾವು ಮಾಡ್ಬೋದು. ಯಾವುದು ಕಂಡೀಷನಲ್ಲಿ ನಾವು ಈ ಥರ ಚಾನಲ್ ಹೊಡೆದು ವೇಸ್ಟು ತುಂಬಿ ಮಣ್ಣು ಮುಚ್ಚಕ್ಕಾಗೋದು ಆ ಕಂಡೀಷನಲ್ಲಿನೇ ನಾವು ಮಾಡ್ಬೋದು. ಅಲ್ಲ, ಈಗ ಸಾಮಾನ್ಯವಾಗಿ 4 ಅಡಿ 4 ಅಡಿನಲ್ಲಿ ಹಿಪ್ಪನೇರಳೆ ಬೆಳೀತಾರೆ ಇದೆ. ಆಮೇಲೆ ಕೆಲವರು 5 ಅಡಿ ಹಾಕ್ಕೊಂಡಿದ್ದಾರೆ, ಇದೆ. ಕೆಲವರು 6 ಅಡಿಗೂ ಹೋಗಿರ್ತಾರೆ. ಇದೆ. ಅಂದರೆ ಸ್ವಲ್ಪ ದೂರ ಇದ್ರೆ ಹಿಪ್ಪನೇರಳೆ ಗುಣಮಟ್ಟ ಚೆನ್ನಾಗಿರುತ್ತೆ ಅಂತ ಇದೆ. ಈಗ ಎಲ್ಲದರಲ್ಲೂ ಮಾಡ್ಬೋದು. ಎಲ್ಲದರಲ್ಲಿನೇ ನಾವು ಮಾಡ್ಬೋದು. ನಮ್ಮಲ್ಲಿ ಜನರೇಟ್ ಆಗಿರೋದು ವೇಸ್ಟು ಅದೇ ತೋಟದಲ್ಲಿನೇ ನಾವು ರಿಪ್ಲೇಸ್ ಮಾಡೋದೊಂದು ಕನ್ಸೆಪ್ಟ್. ಅದಕ್ಕೆ ಈಗ ಬೇರೆ ಒಂದು ಹೆಸರು ಬಂದಿದೆ, ನ್ಯಾಚುರಲ್ ಫಾರ್ಮಿಂಗ್ ಥರ. ಆ್ಯಕ್ಚುಲಿ ನ್ಯಾಚುರಲ್ ಫಾರ್ಮಿಂಗಲ್ಲಿ ಏನು ಮಾಡೋದು ಅಂದರೆ, ಒಂದು ತೋಟದಲ್ಲಿ ಯೂನಿಟ್ ಏರಿಯಾದಲ್ಲಿ ಡೆವಲಪ್ ಆಗಿರೋದು ವೇಸ್ಟ್ ಫಾರ್ಮ್ ರೆಸಿಡ್ಯೂಸ್ ಎಷ್ಟೋ ಇದ್ದಾವೆ, ಅದು ಫುಲ್ ಅದರಲ್ಲಿನೇ ಹಾಕ್ಬಿಟ್ಟು ಅದಕ್ಕೂ ಬೇಕಾಗಿರೋದು ಕಂಪೋಸ್ಟಿಂಗ್ ಪ್ರೋಸೆಸ್ ಆ್ಯಕ್ಸಲರೇಟ್ ಮಾಡೋಕ್ಕೆ, ಒಂದು ಸ್ಪೀಡಪ್ ಮಾಡೋಕ್ಕೆ ನಾವು ಅದಕ್ಕೊಂದು ಜೈವಿಕ ಪದಾರ್ಥಗಳನ್ನು ಆ್ಯಡ್ ಮಾಡ್ತೀವಿ. ಯಾಕಂದರೆ ಜೀವಾಮೃತ ಅಂತೇಳಿ ಒಂದು ತಯಾರಿಸೋದು, ಕೌಡಂಗಲ್ಲಿ ಕೌ ಯೂರಿನು ಸೇರಿ ಅದೊಂದು ಫಾರ್ಮುಲೇಷನ್ ಇದೆ. ಆ ಫಾರ್ಮುಲೇಷನ್ ಮಾಡಿದರೆ ಅದರಲ್ಲಿ ಜೀವಾಣುಗಳು ಜಾಸ್ತಿ ಇದೆ, ಉತ್ಪತ್ತಿ ಆಗುತ್ತೆ. ಅದು ಇದರಲ್ಲಿ ಸೇರಿ ಹಾಕಿದರೆ ಕಂಪೋಸ್ಟಿಂಗ್ ಪ್ರೋಸೆಸ್ ಹೇಸನಪ್ ಆಗಿರುತ್ತೆ, ಸ್ಪೀಡಪ್ ಆಗುತ್ತೆ. ಆ ಸ್ಪೀಡಪ್ ಆಗಿರೋದ್ರಿಂದ ನಾವು ಹೊರಗಡೆಯಿಂದ ಯಾವುದೋ ಗೊಬ್ಬರದನ್ನು ಮಾಡಬೇಕಾಗಿರೋದು ಅವಶ್ಯಕತೆ ಇಲ್ಲ. ಅದು ನಮ್ಮ ಮಲ್ಬರಿ ಹಿಪ್ಪಿನೇರಳೆಯಿಂದ ಒಳ್ಳೆ ಅಡ್ವಾಂಟೇಜ್ ಕೊಡುತ್ತದೆ. ಯಾಕೆಂದರೆ ಇಷ್ಟೊಂದು ಫಾರ್ಮ್ ರೆಸಿಡ್ಯೂ ಜನರೇಟ್ ಆಗೋದು ಮಲ್ಬರಿ ತೋಟದಲ್ಲಿ ಥರ ಬೇರೆ ಯಾವುದೋ ತೋಟದಲ್ಲಿ ಜನರೇಟ್ ಆಗೋದಿಲ್ಲ. ಈಗ ಹೆಚ್ಚು ಪಾಲು ಜನ ವಿಶೇಷವಾಗಿ ಮಳೆ ಆಧಾರಿತ ಪ್ರದೇಶದಲ್ಲಿ ಮರ ಆಧಾರಿತ ಮಲ್ಬೆರಿ ಅಂದರೆ ಹಿಪ್ಪನೇರಳೆ ಬೇಸಾಯ, ಟ್ರೀ ಮಲ್ಬೆರಿ ಕಲ್ಟಿವೇಶನ್ಗೆ ಹೋಗ್ತಾ ಇದ್ದಾರೆ. ಬಂದಿದೆ ಅಲ್ವಾ? ಹೌದು. ಅಲ್ಲಿ 8 ರಿಂದ 10 ಅಡಿ ಅಂತರವನ್ನು ಕೊಡೋದನ್ನು ಕೂಡ ನಾವು ಗಮನಿಸಿದ್ದೀವಿ. ಇದೆ. ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ. ಇದೆ. ಅಲ್ವಾ? ಇದೆ. ಅಲ್ಲೂ ಕೂಡ ಈ ಸಿಸ್ಟಮ್ ಅನ್ನು ಮಾಡ್ಬೋದಾ? ಸರ್, ಮಾಡೋದೇ ಆದರೆ ಒಂದೊಂದು ಮರದ ಸುತ್ತ ಮಾಡಬೇಕಾ ಅಥವಾ ಇದೇ ಥರ ಕಾಲುವೆ ರೀತಿ ಮಾಡಬೇಕಾ? ಸರ್, ಕಾಲುವೆ ರೀತಿನೇ ಒಳ್ಳೆಯದು. ಯಾಕೆಂದರೆ ನಮ್ಮ ಜಮೀನಿನಲ್ಲಿ ನಾವು ಹಾಕಿರೋದು ಪದಾರ್ಥಗಳನ್ನು ನಿಧಾನವಾಗಿ ಗಿಡ ಎಳ್ಕೊಂಡು ಹೋಗುತ್ತೆ. ಯಾಕಂದರೆ ಮಲ್ಬರಿ ಒಂದು ದೊಡ್ಡ ಮರ ಥರ ಬೆಳಿಬೇಕಾಗಿರೋದು ಟ್ರೀ. ಅದು ನಾವು ಈ ಥರ ಕಲ್ಟಿವೇಶನ್ ಮಾಡ್ತಾ ಇರೋದ್ರಿಂದ ನಮಗೆ ಈ ಥರ ಬಯೋಮಾಸ್ ಜಾಸ್ತಿ ಬರ್ತಾ ಇದೆ. ಈಗ ಟ್ರೀ ಮಲ್ಬರಿ ಕಲ್ಟಿವೇಶನ್, ಹೈ ಬುಷ್ ಪ್ಲಾಂಟೇಶನ್ ಹೇಳ್ತೀವಿ ನಾವು. ಆ ಥರ ಮಾಡೋದಾದರೆ 8 ಅಡಿ ಸ್ಪೇಸಿಂಗಲ್ಲಿ 10 ಅಡಿ ಸ್ಪೇಸಿಂಗಲ್ಲಿ ಮಾಡುವಾಗ ನಾವು ಕೆಳಗಡೆ ಕುಯ್ಯೋದಿಲ್ಲ. 5 ಅಡಿ ಉದ್ದ ಒಂದು ಮೇಯ್ನ್ ಸ್ಟ್ರಮ್ ನಾವು ಹಂಗೆ ಬಿಟ್ಟಿದ್ದೀವಿ. ಆವಾಗ ನಾವು ರೂಟ್ ಸಿಸ್ಟಮ್ ತುಂಬ ಡೀಪಾಗಿ ಡೆವಲಪ್ ಆಗಿರೋದ್ರಿಂದ ಈ ಸಿಸ್ಟಮ್ ನಾವು ಮಣ್ಣಲ್ಲಿ ಎಲ್ಲ ಚಾನಲ್ನಲ್ಲಿನೇ ಮಾಡ್ಬೋದು ಸರ್, ತೊಂದರೆ ಇಲ್ಲ. ಅಂದರೆ ಈಗ 10 ಅಡಿ ಹಾಕಿದ್ದಾರೆ ಅಂತ ಇಟ್ಕೊಳ್ಳಿ. ಅದೇ ಅವರು ಈಗ 10 ಅಡಿ ಮಧ್ಯದಲ್ಲಿ ಮಾಡಿದ್ರೆ ಒಳ್ಳೇದಾ ಅಥವಾ ಗಿಡದ ಪಕ್ಕದಲ್ಲಿ ಟ್ರೆಂಚ್ ಮಾಡಿದ್ರೆ? ಅಲ್ಲ, ಗಿಡ ಪಕ್ಕದಲ್ಲಿ ಕಂಪ್ಲೀಟ್ ಆದರೆ ಒಂದು ತೋಟ ನಮ್ಮಲ್ಲಿ ಇರೋದು 2 ಎಕರೆ 3 ಎಕರೆ 4 ಎಕರೆ ಎಷ್ಟು ಎಕರೆ ಆದ್ರೂ ನಮ್ಮಲ್ಲಿ ಇರೋದು ತೋಟದಲ್ಲಿ ನಾವು ಫುಲ್ ಹಾಕ್ಬಿಟ್ಟು ಮಿಕ್ಕಿರೋದು ಜಮೀನಿನಲ್ಲಿ ನಾವು ಹಾಕಬೇಕಾಗಿರೋದು ಪರಿಸ್ಥಿತಿ ಬರ್ತದೆ. ಯಾಕಂದರೆ 1 ವರ್ಷ ಒಳಗೆ ಇದು ಫುಲ್ಲು ನಾವು ನ್ಯೂಟ್ರಿಯೆಂಟ್ಸ್ ವಾಪಸ್ ಎಳಿಯೋಕ್ಕೆ ಬರಲ್ಲ ಗಿಡಗಳು. ಸ್ಲೋ ಪ್ರೋಸೆಸ್. ಆವಾಗ ಒಂದು ಸಾರಿ ತುಂಬಿದರೆ ಮಿಕ್ಕಿರೋದು ಏರಿಯಾದಲ್ಲಿನೂ ನಾವು ತುಂಬಬೇಕಾಗುತ್ತೆ. ಇದು ವೇಸ್ಟುಗಳು ಪ್ರತಿ 70 ದಿನಕ್ಕೂ ಒಂದು ಬೆಳೆ ತಗುವಾಗ ನಮಗೆ ವೇಸ್ಟ್ ಜನರೇಟ್ ಆಗುತ್ತೆ. ಈ ಜನರೇಟ್ ಆಗಿರೋದು ವೇಸ್ಟು ಒಂದೇ ಸಮ ಎಲ್ಲ ಏರಿಯಾದಲ್ಲಿ ಹಾಕೋಕ್ಕಾಗೋದಿಲ್ಲ. ಒಂದೇ ಸಮ ನಾವು ಫಿಲಪ್ ಮಾಡಿ ಮುಗಿಸೋಕ್ಕೂ ಆಗೋದಿಲ್ಲ. ನಾವು ಮಾಡಬೇಕಾಗಿರೋದು ಎಷ್ಟೋ ಜನರೇಟ್ ಆಗುತ್ತೋ ಅಷ್ಟೊಂದು ಒಂದು ಕಡೆಯಿಂದ ತುಂಬಿಸಿ ನಮ್ಮ ಜಮೀನು ಫುಲ್ ತುಂಬಿಸೋದು ನಮ್ಮ ಪ್ರೋಗ್ರಾಮ್ ಮಾಡಬೇಕಾಗತ್ತೆ. ಈಗ ಸಾಮಾನ್ಯವಾಗಿ ರೈತರು 2 ಬ್ಯಾಚನ್ನು ಮಾಡ್ಕೋತಾರೆ. 1 ಎಕರೆ ಜಮೀನು ಇಟ್ಟಿರೋರು ಕೂಡ ಅರ್ಧ ಎಕರೆ ಅಂತ ಹೇಳಿ 2 ಬೆಳೆನ ಮಾಡ್ತಿದ್ದಾರೆ. ಈಗ ಮೊದಲನೇ ಬ್ಯಾಚಲ್ಲಿ ಏನು ಅವ್ರಿಗೆ ಸೊಪ್ಪು ಕಡ್ಡಿ ಎಲ್ಲ ಏನು ವೇಸ್ಟ್ ಅಂತ ಬರುತ್ತಲ್ಲ, ಅದನ್ನು ಅದೇ ತೋಟಕ್ಕೆ ಹಾಕಬೇಕಾ ಅಥವಾ ಬೇರೆ ತೋಟ ಇರುತ್ತಲ್ಲ ಇನ್ನೊಂದು ಬ್ಯಾಚಿನ ತೋಟಕ್ಕೆ ಹಾಕಬೇಕಾ? ಹೇಗೆ ಅದು ಲೆಕ್ಕಾಚಾರ? ಸರ್, ಅದು ಒಂದು ಅವ್ರಿಗೆ ಅನುಕೂಲ ಹೆಂಗೆ ಆಗುತ್ತೋ ಆ ಥರ ಮಾಡ್ಬೋದು. ಯಾಕಂದರೆ ಒಂದು ತೋಟ ಫಿಲ್ಲಪ್ ಮಾಡಿ ಇನ್ನೊಂದು ತೋಟಕ್ಕೆ ಮಾಡೋದಂಗೆ ನಾವು ವೆಯ್ಟ್ ಮಾಡೋಕ್ಕಾಗೋದಿಲ್ಲ. 2 ತೋಟಕ್ಕಲ್ಲಿನೂ ನಮ್ಮ ನ್ಯೂಟ್ರಿಯೆಂಟ್ಸು, ನೀರಿನ ಅಂಶ, ಗಿಡಗಳಿಗೆ ಬೇಕಾಗಿರೋದು ನ್ಯೂಟ್ರಿಯೆಂಟ್ಸ್ ಅಂಶ, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಶ್ ಎಲ್ಲ ಅಂಶಗಳು ನಮ್ಮ ತೋಟದಲ್ಲಿ ಬೇಕಾಗುತ್ತೆ. ಒಂದು ತೋಟಕ್ಕೆ ಮಾತ್ರ ಕೊಟ್ಬಿಟ್ಟು ಇನ್ನೊಂದು ತೋಟಕ್ಕೆ ಝೀರೋ ಬಜೆಟಿಂಗ್ ನ್ಯೂಟ್ರಿಯೆಂಟ್ಸ್ ಕೊಡೋಕ್ಕಾಗೋದಿಲ್ಲ. ಅದಕ್ಕೆ 2ಕ್ಕೂ ಕೊಡಬೇಕಾಗುತ್ತೆ. ಒಂದೇ ಸಮ ಕೊಟ್ಟು ಎಷ್ಟೋ
ವೇಸ್ಟ್ ಜನರೇಟ್ ಆಗುತ್ತೋ ಅದು ಯಾವುದೋ ತೋಟದಲ್ಲಿ ಬಂದಿರೋದು ಅದೇ ತೋಟಕ್ಕೆ ಹಾಕಿದ್ರೆ ನಮಗೆ ಬ್ಯಾಲೆನ್ಸಿಂಗ್ ಫಾರ್ಮ್ಯಾಟಲ್ಲಿ ಹೋಗ್ಬೋದು. ಅಂದರೆ ಈಗ ಒಂದು ಕಡೆ ಕಟ್ ಮಾಡ್ತಾ ಇರ್ತಾರೆ, ಇನ್ನೊಂದು ಕಡೆ ಬಿಟ್ಟಿರ್ತಾರೆ ಬೆಳೆಯೋದಕ್ಕೆ ಅಲ್ವೇ? ಹೌದು. ಅಂದರೆ ಒಂದು ಕಡೆ ಆದಮೇಲೆ ಆ ಬ್ಲಾಕು ಬೆಳೀತಾ ಇರುತ್ತೆ, ಇನ್ನೊಂದು ಬ್ಲಾಕಲ್ಲಿ ಸೊಪ್ಪು ಕಟ್ ಮಾಡ್ತಾ ಇರ್ತಾರೆ ಅಲ್ವಾ? ಹೌದು. ಸೊ ಈ ಬೆಳೀತಾ ಇರುವಂತಹ ಬ್ಲಾಕಿಗೆ ಕೊಟ್ಟರೆ ಒಳ್ಳೇದು ಅಥವಾ ಕಟ್ ಮಾಡ್ತಾ ಇರೋ ಬ್ಲಾಕಿಗೆ ಕೊಟ್ಟರೆ ಒಳ್ಳೇದಾ ಅಂತ ಕೇಳ್ತಾ ಇದ್ದೀನಿ. ಅಲ್ಲ, ಸ್ಟಾರ್ಟಿಂಗ್ ಒಂದು ಕಡೆಯಿಂದ ಸ್ಟಾರ್ಟ್ ಆಗಬೇಕು ಸರ್. ಇದೊಂದು ಸ್ಟಾರ್ಟಿಂಗ್ ಪ್ರೋಸೆಸ್. ಹೆಂಗೆ ಅಂದರೆ ನಾವು ಫಸ್ಟ್ ನಾವು ಬೆಳೆದಿರೋದು ಗಿಡಗಳು ಕುಯ್ದು ಬಿಟ್ರೆ ನಾವು ಒಂದು ಸಿಲ್ಕ್ ವರ್ಮ್ ರೇರಿಂಗ್ ತಗೊಂಡ್ಬಿಡ್ತೀವಿ. ಸಿಲ್ಕ್ ವರ್ಮ್ ರೇರಿಂಗ್ ಆದಮೇಲೆ ಈಗೆಲ್ಲ ಶೂಟ್ ರೇರಿಂಗ್ ಇರೋದ್ರಿಂದ ನಾವು ಶೂಟ್ ಬೇರೆ ಲೀಫ್ ಬೇರೆ ಅಂದೇ ಹಂಗೆ ಹೇಳೋಕ್ಕಾಗೋದಿಲ್ಲ. ಎಲ್ಲ ಶೂಟ್ ರೇರಿಂಗ್ ಟೆಕ್ನಾಲಜಿ ಅಡಾಪ್ಟ್ ಆಗಿದೆ. ಶೂಟ್ ರೇರಿಂಗ್ ಮಾಡ್ತಾ ಇರೋದ್ರಿಂದ ರೈತರುಗಳು ಅವರು ತಗೊಂಡು ಕ್ರಾಪ್ ಮುಗಿದಾದ್ಮೇಲೆ ಸ್ಪಿನ್ನಿಂಗ್ ಆದಮೇಲೆ ವೇಸ್ಟ್ ಜನರೇಟ್ ಆಗೋದು. ಯಾಕಂದರೆ ತೋಟದಲ್ಲಿ ವೇಸ್ಟು ಡೈರೆಕ್ಟಾಗಿ ನಮ್ಮ ತೋಟಕ್ಕೆ ಹಾಕೋಕ್ಕಾಗೋದು ಸಾಧ್ಯವಿಲ್ಲ. ಈಗ ಶೂಟ್ ರೇರಿಂಗ್ ಮುಗಿದಾದ್ಮೇಲೆ ಕೊಕ್ಕೂನ್ ಆಗಬೇಕು, ಕೊಕ್ಕೂನ್ ಹಾರ್ವೆಸ್ಟು ಆಗಬೇಕು. ಕೊಕ್ಕೂನ್ ಹಾರ್ವೆಸ್ಟ್ ಆದಮೇಲೆ ವೇಸ್ಟು ಒಟ್ಟಿಗೆ ಒಂದೇ ಸಮ ಬಂದ್ಬಿಡುತ್ತದೆ. ಆವಾಗ ನಾವು ಕುಯ್ದಿರೋದು ಪ್ಲಾಟು ಖಾಲಿ ಇರ್ತದೆ, ಅಲ್ಲಿ ನ್ಯೂಟ್ರಿಯೆಂಟ್ಸ್ ಹಾಕಬೇಕಾಗುತ್ತೆ. ಅದರಲ್ಲಿ ಫಿಲ್ಲಪ್ ಮಾಡಿಕೊಂಡು ಬರ್ತಾ ಒಂದೇ ಸಮ ಎಲ್ಲ ಏರಿಯಾನು ಫಿಲ್ಲಪ್ ಮಾಡೋಕ್ಕಾಗೋದಿಲ್ಲ, ಅಷ್ಟೊಂದು ವೇಸ್ಟ್ ಜನರೇಟ್ ಆಗೋದಿಲ್ಲ. ಒಂದು ಲೈನ್ನಲ್ಲಿ ಫಸ್ಟು ಎಷ್ಟೋ ಮಿಕ್ಕಿದ್ರು ಅಷ್ಟು ಹಾಕೋದು, ಇನ್ನೊಂದು ಲೈನು ಆಲ್ಟರ್ನೇಟ್ ಆ ಥರ ಮಾಡಿ ಒಂದು ಸೈಡಿಂದ ನಾವು ಫಿಲ್ಲಪ್ ಮಾಡ್ಕೊಂಡು ಬರೋದು. ಅದು ಮುಗಿದಾದ್ಮೇಲೆ ಆಲ್ಟರ್ನೇಟ್ ಸೈಡಲ್ಲಿನೂ ನಾವು ಫಿಲ್ಲಪ್ ಮಾಡಿಕೊಂಡು ಬರೋ ಥರ ನಾವು ಒಂದು ಪ್ಲ್ಯಾನಿಂಗ್ ಮಾಡಬೇಕಾಗತ್ತೆ ಸರ್. ಡಾಕ್ಟರ್ ಬಾಬು ಅವರೇ, ಈಗ ತಾವು ಹೇಳ್ತಾ ಇದ್ದೀರಿ ನಾವು ಹಿಪ್ಪುನೇರಳೆಯನ್ನು ಆಹಾರವಾಗಿ ಹುಳುಗಳಿಗೆ ಕೊಟ್ಟ ಮೇಲೆ ಅದು ಗೂಡನ್ನು ಕಟ್ಟಿದ ಮೇಲೆ ಉಳಿಯುವಂತಹ ವೇಸ್ಟ್ ಏನಿದೆಯಲ್ಲ ಅದನ್ನು ಗೊಬ್ಬರ ಮಾಡಬೇಕು ಅಂತ. ಹೌದು. ಎಷ್ಟೋ ಸಂದರ್ಭದಲ್ಲಿ ಏನಾಗುತ್ತೆ, ಬೆಳೆ ಹಾಳಾಗಿ ಹೋಗ್ಬಿಟ್ಟಿರುತ್ತೆ. ಅಂದರೆ ಹಿಪ್ಪುನೇರಳೆ ಸೊಪ್ಪಿನ ಗುಣಮಟ್ಟ ಚೆನ್ನಾಗಿದ್ರೂ ಹುಳುಗಳಿಗೆ ಯಾವುದೋ ಕಾರಣಕ್ಕೆ ಇಲ್ಲ ಸುಂಟು ಕಟ್ಟು ಬಂದಿರ್ಬೋದು, ಹಾಲು ರೋಗ ಬರ್ಬೋದು, ತೊಂಡೆ ರೋಗ ಬಂದಿರ್ಬೋದು. ರೈತರಿಗೆ ಒಂದು ಅನುಮಾನ ಏನಪ್ಪ ಅಂತಂದರೆ, ನಾನು ಈ ಸೊಪ್ಪನ್ನು ನೇರವಾಗಿ ತೋಟಕ್ಕೆ ಗೊಬ್ಬರವಾಗಿ ಬಳಸ್ಬೋದಾ? ಯಾಕೆಂದರೆ ಕಾಯಿಲೆ ಬಂದು ಹಾಳಾಗಿ ಹೋಗಿರುತ್ತೆ, ಮತ್ತು ಕಾಯಿಲೆ ಏನಾದರೂ ಹರಡ್ಬಿಟ್ರೆ ಅನ್ನೋ ಒಂದು ಅನುಮಾನ ಅವರಲ್ಲಿ ಇರುತ್ತೆ. ಆ ತರಹದ ಒಂದು ಪರಿಸ್ಥಿತಿನಲ್ಲಿ ಆ ವೇಸ್ಟ್ ಏನು ಇರುತ್ತಲ್ಲ, ಹಾಸಿಗೆ ಮೇಲ್ಭಾಗದಲ್ಲಿ ಇರುತ್ತಲ್ಲ, ಅದನ್ನು ಯಾವ ರೀತಿ ಸದ್ಬಳಕೆ ಮಾಡಬೇಕು? ನೇರವಾಗಿ ತೋಟಕ್ಕೆ ಹಾಕ್ಬೋದಾ, ಹೇಗೆ ಸರ್? ಆ ಥರ ಕಂಡೀಷನಲ್ಲಿ ನಾವು ಯಾವಾಗಲೂ ಹೇಳ್ತೀವಿ, ಸುಣ್ಣ ನಾವು ಸ್ಪ್ರೆಡ್ ಅಪ್ ಮಾಡಿಬಿಟ್ಟು ನಾವು ತೆಗಿತೀವಿ ವೇಸ್ಟ್ ಆಗಲೇ ನಾವು ತೆಗಿಯೋದಿಲ್ಲ. ತೆಗಿಯೋಕ್ಕೆ ಮುಂಚೆನೇ ನಾವು ಬ್ಲೀಚಿಂಗ್ ಪೌಡ್ರು ಇಲ್ಲ ಅಂದರೆ ಸುಣ್ಣ, ಅದು ಎರಡು ಇದರಲ್ಲಿ ವೇಸ್ಟ್ ಮೇಲೆ ನಾವು ಸ್ಪ್ರೆಡ್ ಮಾಡಿನೇ ವೇಸ್ಟ್ ರಿಮೂವ್ ಮಾಡೋದು ಇದರಲ್ಲಿ ರೇರಿಂಗ್ ಶೆಡ್ಡಿಂದ. ಅದು ತಂದು ನಾವು ಭೂಮಿಯೊಳಗೆ ಹಾಕಿ ಭೂಮಿಯಲ್ಲಿ ಮೇಲೆ ನಾವು ತೆಗೆದಿರೋದು ಮಣ್ಣು ಸರಿಯಾಗಿ ಮುಚ್ಚಿದರೆ ಎಲ್ಲ ಜೀವಾಣುಗಳು ಮಣ್ಣೊಳಗೇ ಹೋಗಿರ್ತದೆ, ಅದು ಬೇರೆ ಮೇಲೆ ಬರಲ್ಲ. ಮಣ್ಣೊಳಗೆ ನಮ್ಮ ಏರಲ್ಲಿ ಸುಮಾರು ಜೀವಾಣುಗಳು ಇದ್ದಾವೆ, ನಮ್ಮ ಕಣ್ಣಲ್ಲಿ ಕಾಣಲ್ಲ, ಅಷ್ಟೊಂದು ಮಿಲಿಯನ್ಸ್ ಆ್ಯಂಡ್ ಮಿಲಿಯನ್ಸ್ ಇದೆ. ಅದು ಮಣ್ಣೊಳಗೆ ನಮಗೆ ಒಳ್ಳೆ ಗುಣ ಕೊಡೋದು ಜೀವಾಣುಗಳಿದ್ದಾವೆ, ಕೆಟ್ಟ ಗುಣ ಕೊಡೋದು ಜೀವಾಣುಗಳು ಇದ್ದಾವೆ. ಬಟ್ ನಾವು ಅದರಲ್ಲಿ ಎಲ್ಲ ಕಂಟ್ರೋಲ್ನಲ್ಲಿ ಇಟ್ಟಿರೋದ್ರಿಂದ ಅದು ಆಚೆ ಬರೋಕ್ಕೆ ಸಾಧ್ಯ ಇಲ್ಲ. ನಾವು ಮಣ್ಣು ಸರಿಯಾಗಿ ಮುಚ್ಚಿಬಿಟ್ರೆ ಅದು ಮಣ್ಣೊಳಗೆ ಇರುತ್ತದೆ. ಮಣ್ಣಲ್ಲಿ ಇರೋದು ಜೀವಾಣುಗಳು ಅದ್ರ ಮೇಲೆ ಎಲ್ಲ ರಿಯಾಕ್ಷನ್ಸ್ ಆಗೋಗುತ್ತೆ. ಮೇಲೆ ಏನು ಡೈರೆಕ್ಟ್ ಕಾಂಟ್ಯಾಕ್ಟ್ ಆಗಬಾರ್ದು ಅಷ್ಟೇ, ಒಂದು ಬಿಟ್ಟರೆ ಬೇರೆ ಏನು ಅದರಲ್ಲಿ ಪ್ರಾಬ್ಲಮ್ ಇರಲ್ಲ. ನಾವು ಪ್ರಿಲಿಮಿನರಿ ಪ್ರಿಕಾಷನ್ಸ್ ತಗೊಳ್ತೀವಿ ಯಾವಾಗ ಅಂದರೆ ಅಲ್ಲಿ ಮೇಲೇ ನಾವು ಕ್ರಿಮಿಗಳ ಮೇಲೆ ಔಷಧಿ ಹೊಡಿತೀವಿ, ಬ್ಲೀಚಿಂಗ್ ಪೌಡರ್ ಹಾಕ್ತೀವಿ, ಬ್ಯಾಕ್ಟೀರಿಯಾ ಕಮ್ಮಿ ಆಗುತ್ತೆ, ಸುಣ್ಣ ಹೊಡಿತೀವಿ, ಆವಾಗ ವೈರಸ್ಸು ಕಮ್ಮಿ ಆಗುತ್ತೆ. ಯಾವುದು ವೈರಸ್ ಪಾರ್ಟಿಗಳಿಗೂ ಹೊರಗಡೆ ಅದಕ್ಕೆ ಆ್ಯಕ್ಟಿವೇಶನ್ ಇಲ್ಲ, ಅದಕ್ಕೆ ಹೋಸ್ಟ್ ಪ್ಲ್ಯಾಂಟ್ ಒಳಗೆ ಬಂದರೆ ಮಾತ್ರ ಅದು ಆ್ಯಕ್ಟಿವೇಟ್ ಆಗುತ್ತೆ. ನಾವು ಮುಟ್ಟಿದ್ರೆ ಏನೂ ಆಗಲ್ಲ, ಒಂದು ವೈರಸ್ ಪದಾರ್ಥ ನಮ್ಮ ಬಾಡಿ ಒಳಗೆ ಹೋದರೆ ಅದು ಆ್ಯಕ್ಟಿವೇಟ್ ಆಗುತ್ತೆ, ಮಲ್ಟಿಪ್ಲೈ ಆಗುತ್ತೆ. ಡಾಕ್ಟ್ರೇ, ಈಗ ಸತ್ತಿರೋ ಹುಳುಗಳಿರ್ತಾವಲ್ಲ ಅವನ್ನೂ ಗೊಬ್ಬರ ಮಾಡ್ಕೋಬೋದೆ? ಸತ್ತಿರೋ ಹುಳು ಗೊಬ್ಬರ ಮಾಡೋದು ಸರಿ ಹೋಗಲ್ಲ, ಯಾಕೆ ಅಂದರೆ ಅದು ಜೀರ್ಣವಾಗುವಾಗ ಅದಕ್ಕೆ ಬೆಟರ್ ನಾವು ಬೇರೆ ತೆಗೆಯೋದು ಒಳ್ಳೆಯದು. ಅದನ್ನು ಯಾವ ತರಹ? ಅದು ನಾವು ಎಲ್ಲ ಈಗ ನಾನು ಹೇಳಿರೋ ಥರ ಕಸದ ಜೊತೆ ಸೇರಿಸಬಾರ್ದು ಹುಳುಗಳನ್ನು. ಹುಳು ನಮಗೆ ಅಷ್ಟೊಂದು ಆ ಥರ ಸತ್ತಿರೋದು ಹುಳು ಜಾಸ್ತಿ ಸಿಕ್ಕೋದಿಲ್ಲ. ಆಯಿತು, ಯಾಕಂದರೆ ಸಿಗೋಕ್ಕೆ ಚಾನ್ಸ್ ಇಲ್ಲ. ಯಾಕೆಂದರೆ ಈಗ ಹುಳು ಲಾಸ್ಟು ಕೊನೆ ಮೂಮೆಂಟಲ್ಲಿ ಯಾವುದೋ ಕಾಯಿಲೆ ಬಂದರೂ ಸತ್ರೇನೂ ನಾವು ಅದ್ರ ಮೇಲೆ ಔಷಧಿ ಹೊಡಿತೀವಿ, ಸುಣ್ಣ ಹೊಡಿತೀವಿ, ಇಲ್ಲಾಂದರೆ ಬ್ಲೀಚಿಂಗ್ ಪೌಡರ್ ಹಾಕ್ತೀವಿ, ಆವಾಗ ಅದು ಕಂಟ್ರೋಲ್ನಲ್ಲಿ ಆಗುತ್ತೆ. ಆಗ ಒಂದು ಡೆಟ್ರಿಮೆಂಟಲ್ ಎಫೆಕ್ಟ್ ಇರೋ ಥರ ಅದಕ್ಕೆ ಆ ಥರ ಸಿಸ್ಟಮ್ದಲ್ಲಿ ನಾವು ಬಿಡಲ್ಲ. ಆಮೇಲೆ ರೈತರುಗಳು ಏನಂದರೆ
ಫಸ್ಟೇ ತಗೊಂಡೋಗಿ ನಾವು ಜಾಸ್ತಿ ಹುಳುಗಳಿದ್ರೆ ತೆಗೆದು ಬಿಸಾಕೋದಾದರೆ ನಾವು ಗೊಬ್ಬರ ಥರ ಯೂಸ್ ಮಾಡಲ್ಲ. ನಾವು ಯಾವಾಗಲೂ ವೇಸ್ಟ್ ಎಂದು ಹೇಳ್ತೀವಿ. ವೇಸ್ಟ್ ಅಂದರೆ ಅದು ಇನ್ಫೆಕ್ಷಿಯಸ್ ಕಂಡೀಷನಲ್ಲಿ ಇರೋದಲ್ಲ ವೇಸ್ಟ್. ಅಂದರೆ ಕಾಯಿಲೆ ಬಂದಿರೋ ಹುಳುಗಳನ್ನು ಪ್ರತ್ಯೇಕವಾಗಿ ವಿಲೇವಾರಿ ಮಾಡಿ ಮುಂದೆನೇ ಬಿಸಾಕೋದಾದರೆ, ನಾವೀಗ ಸ್ಟಾರ್ಟಿಂಗಲ್ಲಿನೇ ಎಲ್ಲೇ ಅಂದರೆ ಈಗ ಕೊನೆ ಸ್ಟೇಜಲ್ಲಿ ಬರೋಕ್ಕೆ ಮುಂಚೆನೇ ಕಾಯಿಲೆ ಬಂದು ಸತ್ತು ಬೆಳೆ ಕ್ರಾಪ್ ಲಾಸ್ ಆಗೋದಾದರೆ ನಾವು ಅದು ತೆಗೆದು ಬಿಸಾಕೋದು ವಾಸಿ. ಸಮ್ಟೈಮ್ಸ್ ನಾವು ಬೆಂಕಿ ಹಾಕಬೇಕಾಗಿರೋದು ಅವಶ್ಯಕತೆ ಬರ್ತದೆ. ಅದು ಕಂಟ್ರೋಲ್ ಮಾಡೋಕ್ಕೆ, ಅದು ಡಿಸೀಸ್ ಕಂಟ್ರೋಲ್ ಮ್ಯಾನೇಜ್ಮೆಂಟ್ಗೆ ಹೋಗುತ್ತೆ. ಡಿಸೀಸುಗಳು ಬಂದು ಅದು ಯಾವ ಥರ ಮ್ಯಾನೇಜ್ಮೆಂಟ್ ಅಂದರೆ ಅದರಲ್ಲಿ ಬರುತ್ತದೆ. ನಾವು ಯಾವ ಥರ ಅದನ್ನು ಮ್ಯಾನೇಜ್ ಮಾಡಬೇಕು ಅಂತಿರೋದು ಸಂಪೂರ್ಣವಾಗಿ ಬೆಳೆನೇ ಹಾಳಾಗಿದ್ರೆ ಅದನ್ನು ಕಸದ ಸಮೇತ ಸುಟ್ಟು ಹಾಕೋದು ಒಳ್ಳೆಯದು. ಸುಟ್ಟು ಹಾಕಬೇಕಾಗತ್ತೆ, ಯಾಕಂದರೆ ಅದು ಡಿಸೀಸ್ ಮ್ಯಾನೇಜ್ಮೆಂಟ್ ಕಂಡೀಷನಲ್ಲಿ ಹೋಗುತ್ತೆ. ಅದು ವೇಸ್ಟ್ ಎಂದು ಹೇಳಂಗಿಲ್ಲ. ಅದೊಂದು ಪದಾರ್ಥ ಯಾವ ಥರ ಇದೆ ಅಂದರೆ ಅದೊಂದು ಕಾಯಿಲೆ ಬಂದು ಬಿದ್ದಿರೋದು ಪದಾರ್ಥ ನಾವು ಬೇರೆ ಯಾವುದಕ್ಕೂ ಯೂಸ್ ಮಾಡೋಕ್ಕಾಗದೇ ಇರೋ ಥರ ವೇಸ್ಟ್ ಅದು. ನಾನು ಹೇಳ್ತಾ ಇರೋದು ಜನರಲ್ ವೇಸ್ಟ್. ಒಂದು ಏರಿಯಾದಲ್ಲಿ ಜನರೇಟ್ ಆಗಿರೋದು ವೇಸ್ಟು, ಅದು ನಾವು ಪ್ರಾಪರಾಗಿ ಯೂಸ್ ಮಾಡಬೇಕಾಗತ್ತೆ. ಅಂದರೆ ಸಣ್ಣ ಪುಟ್ಟ 1-2 ಹುಳುಗಳು ಏನು ಆಗೋದಿಲ್ಲ ಸರ್. ಸೊ ಉಳಿದಂತೆ ಬೆಳೆ ಚೆನ್ನಾಗಿ ಬಂದಿರುತ್ತೆ, ಅವಾಗ ಆ ಒಂದು ಕಸವನ್ನು ನೇರವಾಗಿ ಟ್ರಂಚಿಂಗ್ ಮಲ್ಚಿಂಗ್ ಹಾಕಬಹುದು. ಗುಂಡಿ ಒಳಗಡೆ ಹಾಕಿ ಸಮರ್ಪಕವಾಗಿ ಮಣ್ಣು ಮುಚ್ಚಬೇಕು ಅಲ್ವಾ? ಹೌದು. ಹಾಗಾದರೆ ಈಗ ರೇಷ್ಮೆ ಹುಳು ಸಾಕಣೆದಾರರು ಅವರು ಹುಳು ಸಾಕಣೆ ಮನೆಯಿಂದ ಉತ್ಪತ್ತಿಯಾಗುವಂತಹ ಕಸವನ್ನು ನೇರವಾಗಿ ಹಿಪ್ಪನೇರಳೆ ತೋಟಕ್ಕೆ ಬಳಸ್ಬೋದು ಅಲ್ವಾ? ಹೌದು ಸರ್. ಅದರಿಂದ ಹಿಪ್ಪನೇರಳೆ ಸೊಪ್ಪಿನ ಮೂಲಕ ಕಾಯಿಲೆ ಹರಡುವಂತಹ ಸಾಧ್ಯತೆಗಳು ಅಷ್ಟಾಗಿರಲ್ಲ ಅಲ್ವಾ? ಬರಲ್ಲ. ಇದನ್ನು ಬಳಸಿದ ಮೇಲೆ ಏನಾದರೂ ಜೈವಿಕ ಗೊಬ್ಬರಗಳನ್ನು ಏನಾದರೂ ಬಳಸಬೇಕಾಗತ್ತಾ? ಜೀವಾಣುಗಳು ಸುಮಾರು ನಮ್ಮ ಭೂಮಿಯಲ್ಲಿ ಇದೆ, ಎಲ್ಲ ಕಡೆನೇ ಜೀವಾಣುಗಳು ಇದ್ದಾವೆ. ಅದಕ್ಕೆ ಉಂಡಾಣ ಒಂದು ಪದಾರ್ಥ ಸಿಕ್ಕಿದರೆ ಅದು ಮಲ್ಟಿಪ್ಲೈ ಆಗುತ್ತೆ, ಉತ್ಪತ್ತಿ ಜಾಸ್ತಿ ಆಗುತ್ತೆ. ಅದಕ್ಕೂ ತೀನಿ ಬೇಕಾಗುತ್ತೆ. ಈಗ ಡಿಕಂಪೋಸಿಂಗ್ ಮಾಡೋದೇನೆಂದರೆ ಡಿಕಂಪೋಸಿಷನ್ ಮಾಡಬೇಕಾಗಿರೋದು ಜೀವಾಣುಗಳು, ಬ್ಯಾಕ್ಟೀರಿಯಾ, ಫಂಗಸ್ಸು ಅಂದ ಮೈಕ್ರೋಬ್ಸ್. ಈ ಮೈಕ್ರೋಬ್ಸು ಈ ಆರ್ಗ್ಯಾನಿಕ್ ವೇಸ್ಟ್ ಮೇಲೆ ಆ್ಯಕ್ಟ್ ಮಾಡಿದರೆ ಮಾತ್ರ ಅದು ಡಿಕಂಪೋಸಿಷನ್ ಆಗುತ್ತೆ, ಇಲ್ಲ ಅಂತ ಅದು ಹಾಗೇನೆ ಬಿದ್ದಿರುತ್ತದೆ. ಅಲ್ಲ, ನೀವು ಬಹಳಷ್ಟು ಜೀವಾಣುಗಳನ್ನು ಬಳಕೆ ಮಾಡೋದಕ್ಕೆ ಹೇಳ್ತೀರಾ. ಈ ಉದಾಹರಣೆಗೆ ಅಜೋಸ್ಪೈರಿಲಮ್ ಆಗ್ಬೋದು, ಹೌದು, PSP ಫಾಸ್ಫರಸ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾಗಳಾಗಬಹುದು. ಈ ಥರ ಬೇರೆ ಬೇರೆ ಸೂಕ್ಷ್ಮ ಜೀವಿಗಳನ್ನು ಹಿಪ್ಪನೇರಳೆನಲ್ಲಿ ಬಳಸ್ಬೋದು ಅಂತ ಹೇಳ್ತೀರಿ. ಮತ್ತು ನಿಮ್ಮ ಸಂಸ್ಥೆನೇ ಜೀವಾಣುಗಳನ್ನು ಬಿಡುಗಡೆ ಮಾಡಿದೆ, ಬಹುಶಃ ಸಿರಿಫಾಸ್ ಅನ್ನೋ ಹೆಸರಲ್ಲಿ ಜೀವಾಣುಗಳನ್ನು ಬಿಡುಗಡೆ ಮಾಡಿದೆ. ಅದನ್ನು ಮೇಲ್ಭಾಗದಲ್ಲಿ ಬಳಸ್ಬೋದಾ ಹಿಪ್ಪನೇರಳೆ ತೋಟದಲ್ಲಿ? ಈಗ ಮಣ್ಣನ್ನು ಮುಚ್ಚಿದ ಮೇಲೆ ಅಥವಾ ಈ ಏನು ಹಿಪ್ಪನೇರಳೆ ವೇಸ್ಟ್ ಇರುತ್ತಲ್ಲ ಅದ್ರ ಜೊತೆಗೇನೆ ಕೊಡ್ಬೋದಾ? ಹೇಗೆ? ಅದ್ರ ಜೊತೆ ಕೊಟ್ಟರೆ ಅದಕ್ಕೆ ಆಗಲ್ಲ ಸರ್. ಅದಕ್ಕೆ ಜೀವಾಣುಗಳಿಗೆ ಬೇಕಾಗಿರೋದು ಪದಾರ್ಥ ನಾವು ತಯಾರಿಸಿ ಕೊಡಬೇಕಾಗತ್ತೆ. ಅದಕ್ಕೆ ನಾವು ಬಯೋಫರ್ಟಿಲೈಸರ್ ಅಪ್ಲೈ ಮಾಡುವಾಗ ನಾವು ಯಾವಾಗಲೂ FIM ಅಲ್ಲಿ ಮಿಕ್ಸ್ ಮಾಡಿ ಹಾಕಬೇಕು ಅಂತ ಅಡ್ವೈಸ್ ಮಾಡಿದ್ದೀವಿ. ಹೊಟ್ಟೆ ಗೊಬ್ಬರಕ್ಕೆ ಮಿಕ್ಸ್ ಮಾಡೋದು ಏನಕ್ಕೆ ಅಂದರೆ ಅದು ಮಲ್ಟಿಪ್ಲೈ ಮಾಡೋಕ್ಕೆ ಅದಕ್ಕೆ ತೀನಿ ಬೇಕು. ಈಗ 5 kg ಫಾಸ್ಫ್ಯಾಟಿಕ್ ಫರ್ಟಿಲೈಸರ್ ಅಪ್ಲೈ ಮಾಡೋದಾದರೆ, ಉದಾಹರಣೆ ಹೇಳ್ತಾ ಇದ್ದೆ, ಮಾಡೋದಾದರೆ 200 kg ಒಟ್ಟಿಗೆ ಗೊಬ್ಬರನಲ್ಲಿ ಮಿಕ್ಸ್ ಮಾಡಿ ಹಾಕಬೇಕು ಅಂತ ಹೇಳ್ತೀವಿ. ಇಲ್ಲ ಅಂದರೆ ತೋಟದಲ್ಲಿ ಎಲ್ಲ ಕಡೆ ಒಂದೇ ಸಮ ಅದು ಸ್ಪ್ರೆಡ್ ಓವರ್ ಮಾಡೋಕ್ಕೆ ಆಗೋದಿಲ್ಲ, ಅದು ಮಲ್ಟಿಪ್ಲೈ ಮಾಡೋಕ್ಕೆ ಕಂಡೀಷನು ಅಲ್ಲಿ ಬರಲ್ಲ. ಆ ಥರ ಒಂದು ಸಿಚುವೇಷನಲ್ಲಿ ನಾವು ಮಿಕ್ಸ್ ಮಾಡಿ ಹಾಕೋಕ್ಕೆ ಅಡ್ವೈಸ್ ಮಾಡ್ತೀವಿ. ಈಗ ಹಸಿ ಕಡ್ಡಿನಲ್ಲಿ ಅದು ಆ್ಯಕ್ಟ್ ಮಾಡೋಕ್ಕಾಗಲ್ಲ. ಸೆಮಿ ಡಿಕಂಪೋಸ್ ಆದಮೇಲೆ ಈ ಥರ ಜೀವಾಣುಗಳು ಅದರ ಆ್ಯಕ್ಟಿವೇಟ್ ಮಾಡುತ್ತೆ. ಅದು ನಾವು ಎಕ್ಸ್ಟ್ರಾ ಹಾಕಿಲ್ಲ ಅಂದ್ರೂ ಅಲ್ಲಿನೇ ಇದ್ದೇ ಇರುತ್ತದೆ. ಮಲ್ಬರಿ ರೈಸೋಸ್ಫಿಯರಲ್ಲಿ ಸುಮಾರು ಜೀವಾಣುಗಳು ಅಲ್ಲಿ ಇದ್ದಾವೆ. ಕಂಡೀಷನ್ ಪ್ರಮೋಟ್ ಆಗಿ ಬಂದರೆ ಅದು ಅದರ ಪಾಠಕ್ಕೆ ಅದರ ಮೇಲೇ ಎಫೆಕ್ಟ್ ಆಗಿ ನಮಗೆ ಒಳ್ಳೆ ಆ್ಯಕ್ಷನ್ ಕೊಡುತ್ತದೆ, ಉತ್ಪತ್ತಿ ಆಗುತ್ತೆ. ಡಾಕ್ಟರ್ ಬಾಬು ಅವರೇ, ಈಗೆಲ್ಲ ಸಾವಯವ ತ್ಯಾಜ್ಯಗಳನ್ನು ಪುಡಿ ಮಾಡೋ ಯಂತ್ರಗಳು ಸಾಕಷ್ಟು ಬಂದಿದ್ದಾವೆ, ಶ್ರೆಡರ್ಸ್ ಅಂತ ನಾವು ಕರಿತೀವಲ್ಲ. ಇದೆ. ಈಗ ಹಿಪ್ಪನೇರಳೆ ಕಡ್ಡಿ ಗಾತ್ರ ಸ್ವಲ್ಪ ದೊಡ್ಡದಾಗೇ ಇರುತ್ತೆ. ಚೆನ್ನಾಗಿ ಫಲವತ್ತಾಗಿ ಬೆಳೆದಿರುವಂತಹ ಜಮೀನಿನಲ್ಲಿ ಹೆಬ್ಬೆಟ್ಟು ಗಾತ್ರದ ಕಡ್ಡಿನೂ ಕೂಡ ನಾವು ಗಮನಿಸ್ಬೋದು. ಇದು ಕಳಿಯೋದು ಸ್ವಲ್ಪ ನಿಧಾನ ಆಗ್ಬೋದೇನೋ. ಹಾಗಾಗಿ ಈ ವೇಸ್ಟನ್ನು ಏನಾದರೂ ಪುಡಿ ಮಾಡಿ ಆಮೇಲೆ ಅದನ್ನು ಟ್ರೆಂಚ್ ಒಳಗಡೆ ಬಳಸಿದರೆ ಒಳ್ಳೇದಾಗ್ಬೋದು ಅಂತ. ಮಾಡ್ಬೋದು ಸರ್, ಮಾಡ್ಬೋದು. ಆವಾಗ ನಾವು ಸರ್ಫಸ್ ಏರಿಯಾ ಇನ್ಕ್ರೀಸ್ ಮಾಡ್ತಾ ಇದ್ದೀವಿ. ಕಡ್ಡಿನಲ್ಲಿ ನಾವು ಮೈಕ್ರೋಬಿಯಲ್ ಆ್ಯಕ್ಟಿವಿಟಿ ಬರೋದಕ್ಕಿಂತ ನಾವು ಪ್ರೆಸ್ ಮಾಡಿ ಕ್ರಷ್ ಮಾಡಿ ನಾವು ಜಾಸ್ತಿ ಪುಡಿ ಮಾಡಿ ಹಾಕಿದರೆ ಮೈಕ್ರೋಬಿಯಲ್ ಆ್ಯಕ್ಷನ್ಸ್ ಜಾಸ್ತಿ ಆಗುತ್ತೆ, ಕಂಪೋಸ್ಟಿಂಗ್ ಪ್ರೋಸೆಸ್ ಸ್ಪೀಡಪ್ ಆಗುತ್ತೆ. ಬಟ್ ಅದರಲ್ಲಿ ಸಾಧ್ಯವಾದರೆ ಹಾಕ್ಬೋದು. ನಾವು ಎಲ್ಲ ರೈತರುಗಳಿಗೂ ಇದೇ ಥರನೇ ಮಾಡಬೇಕು ಅಂತ ಹೇಳೋಕ್ಕಾಗೋದಿಲ್ಲ. ಮಾಡಿದರೆ ಒಳ್ಳೆಯದು, ಇಲ್ಲ ಅಂದರೆ ಪ್ರೋಸೆಸ್ಸಿಂಗ್ ಸ್ಲೋ ಆಗುತ್ತೆ. ಕಂಪೋಸ್ಟಿಂಗ್ ಆಗುತ್ತೆ, ಭೂಮಿಯೊಳಗೆ ಮಣ್ಣೊಳಗೆ ಹಾಕಿರೋದು ಎಲ್ಲ ಪದಾರ್ಥಗಳು ಕಂಪೋಸ್ಟಿಂಗ್ ಆಗುತ್ತೆ.
ಆರ್ಗ್ಯಾನಿಕ್ ಮೆಟೀರಿಯಲ್ಸ್ ಎಲ್ಲ ಕಂಪೋಸ್ಟಿಂಗ್ ಆಗುತ್ತೆ. ಅದು ಟೈಮ್ ಡ್ಯೂರೇಷನ್ ನಾವು ಕಮ್ಮಿ ಮಾಡಬೇಕು ಅಂದಿದ್ರೆ ಈ ಥರ ತಾವು ಹೇಳಿರೋ ಥರ ಮಾಡ್ಬೋದು ಸರ್. ತುಂಬ ಜನರಿಗೆ ಹಿಪ್ಪನೇರಳೆ ವೇಸ್ಟನ್ನು ನೇರವಾಗಿ ಹಿಪ್ಪನೇರಳೆ ತೋಟಕ್ಕೆ ಹಾಕೋ ಮನಸ್ಸಿರಲ್ಲ ಡಾಕ್ಟ್ರೆ. ಅಂಥವ್ರು ಆ ವೇಸ್ಟನ್ನು ಕಾಂಪೋಸ್ಟ್ ಗುಂಡಿಯಲ್ಲಿ ಹಾಕ್ಕೊಂಡು ಕಾಂಪೋಸ್ಟ್ ಮಾಡಿ ನಂತರ ನಾವು ಬಳಸ್ತೀವಿ ಅಂತ ಹೇಳ್ತಾರೆ. ಅದಕ್ಕೇನಾದರೂ ವಿಧಾನನ ತಾವು ಡೆವಲಪ್ ಮಾಡಿ? ವಿಧಾನ ಇದೆ ಸರ್. ಕಂಪೋಸ್ಟಿಂಗ್ ಮಾಡೋಕ್ಕೂ ನಾವು ತಾಂತ್ರಿಕಗಳು ನಮ್ಮಲ್ಲಿ ನಮ್ಮ ಸಂಸ್ಥೆಯಲ್ಲಿ ಇದನ್ನೇ ಡೆವಲಪ್ ಮಾಡಿದ್ದೀವಿ. ಅದರಲ್ಲಿ ಏನು ಬೇಕು ಅಂದರೆ ನಾವು ಒಂದು ಸಪ್ರೇಟ್ ಏರಿಯಾದಲ್ಲಿ ಗುಂಡಿ ತೆಗೆದು ಅದರಲ್ಲಿ ವೇಸ್ಟು ಫಿಲ್ಲಪ್ ಮಾಡಿ ಆಮೇಲೆ ಕೌಡನ್ ಸ್ಲರಿ ಅದರಲ್ಲಿ ಮಾಡಿ ಮಣ್ಣು ಮುಚ್ಚಿಬಿಟ್ಟು ಲೇಯರ್ ಆಫ್ಟರ್ ಲೇಯರ್ ಅದೊಂದು ಫಿಲ್ಲಪ್ ಆಗತ್ತಂಗೆ ಕಂಟಿನ್ಯೂಸ್ ಆಗಿ ಮಿಕ್ಕಿರೋದು ಒಂದೇ ಸಮ ಫಿಲ್ಲಪ್ ಮಾಡೋಕ್ಕಾಗೋದಿಲ್ಲ, ಅಷ್ಟೊಂದು ವೇಸ್ಟ್ ಜನರೇಟು ಆಗೋದಿಲ್ಲ. ನಾವು ಒಂದು ಫೇಸು, ಸೆಕೆಂಡ್ ಫೇಸು, ಥರ್ಡ್ ಫೇಸ್ ಆ ಥರ ಫುಲ್ ಗುಂಡಿ ತೆಗೆದಾದ್ಮೇಲೆ ನಾವು ಕಂಪ್ಲೀಟು ಕ್ಲೌಡಂಗ್ ಸ್ಟೆರಿ ಅಂದರೆ ಗೊಟ್ಟಿಗೆ ಒಬ್ಬರದು ಸ್ಲರಿ, ಫ್ರೆಶ್ ಕೌಡಂಗ್ ಸ್ಲರಿ. ಅದು ಏನಕ್ಕೆ ಹಾಕ್ತೀವಿ ಅಂದರೆ ಮೈಕ್ರೋಬಿಯಲ್ ಆ್ಯಕ್ಟಿವಿಟಿ ಜಾಸ್ತಿ ಮಾಡೋಕ್ಕೋಸ್ಕರ ಅದು ಒಂದು ನಾವು ಪದಾರ್ಥ. ಅದ್ರ ಮೇಲೆ ಮಣ್ಣು ಮುಚ್ಚಿ ನಾವು 6 ತಿಂಗಳು ಕಾಯಬೇಕಾಗತ್ತೆ ಮಿನಿಮಮ್. 6 ತಿಂಗಳು ಕಾಯ್ಕೊಂಡಿದ್ರೆ ಮಾತ್ರ ಇದು ಕಂಪೋಸ್ಟ್ ಆಗಿ ಜನ್ರೇಟ್ ಆಗೋದು. ಆವಾಗ ಮತ್ತೆ ತೆಗೆದು ನಾವು ತಗೊಂಡೋಗಿ ಇದಕ್ಕೆ ಹಾಕಬೇಕಾಗತ್ತೆ. ಲೇಬರ್ ಕೋಸ್ಟು, ಎಕನಾಮಿಕ್ಸ್ ವರ್ಕೌಟ್ ಮಾಡಿದರೆ ಅದಕ್ಕಿಂತ ಒಳ್ಳೆಯದು ಇದು ಅಂತ ನಾವು ಹೇಳ್ಬೋದು. ಡಾಕ್ಟ್ರೆ, ಈಗ ಟ್ರೆಂಚಿಂಗ್ ಮಲ್ಚಿಂಗ್ ವಿಧಾನದಲ್ಲಿ ಟ್ರೆಂಚ್ ಒಳಗಡೆ ರೇಷ್ಮೆ ಹುಳು ಸಾಕಣಾ ಮನೆಯ ಕಸವನ್ನು ಬಳಸೋದ್ರ ಜೊತೆಗೆ ಸಾಮಾನ್ಯವಾಗಿ ಗ್ರಾಮಾಂತರ ಪ್ರದೇಶದಲ್ಲಿ ಬೇಕಾದಷ್ಟು ತ್ಯಾಜ್ಯಗಳು ಸಿಗ್ತವೆ. ಈಗ ಉದಾಹರಣೆಗೆ ಕಬ್ಬು ಬೆಳೆಯುವಂತಹ ಪ್ರದೇಶದಲ್ಲಿ ತರಗು ಸಿಗ್ಬೋದು. ಎಷ್ಟೋ ಜನರಿಗೆ ತರಗನ್ನು ಜಮೀನಲ್ಲಿ ಬಿಟ್ಟು ಬೇಸಾಯ ಮಾಡೋಕ್ಕೆ ಮನಸ್ಸಿರಲ್ಲ. ಅಂಥವ್ರು ಎಲ್ಲ ಒಂದು ಕಡೆ ಗುಡ್ಡೆ ಹಾಕಿ ಸುಡ್ತಾ ಇರ್ತಾರೆ. ಈಗ ಆ ತರಹ ಈಗ ಮುಸ್ಕಿನ ಜೋಳವನ್ನು ಬೆಳೆಯುವಂತಹ ಪ್ರದೇಶದಲ್ಲಿ ಜೋಳ ಬಿಡಿಸಿದ ಮೇಲೆ ಮಧ್ಯದಲ್ಲಿ ಒಂದು ದಿಂಡು ಉಳಿಯುತ್ತಲ್ಲ, ಗಾಬು ಅಂತೀವಲ್ಲ, ಅದು ಸಿಗ್ಬೋದು. ಈಗ ತೆಂಗನ್ನು ತುಂಬ ಬೆಳೆದಿರುವಂಥ ಪ್ರದೇಶದಲ್ಲಿ ತೆಂಗಿನ ಗೊದಮಟ್ಟೆಗಳು ಈ ಥರದವು ಸಿಗ್ಬೋದು. ಈಗ ಟ್ರೆಂಚಿಂಗ್ ಮಲ್ಚಿಂಗ್ ವಿಧಾನದಲ್ಲಿ ಯಾವುದನ್ನು ಬೇಕಾದರೂ ಬಳಸ್ಬೋದಾ? ಯಾವುದು ಹಾಕ್ಬೋದು ಸರ್. ಆರ್ಗ್ಯಾನಿಕಲಿ ಡೆವಲಪ್ ಆಗಿರೋದು ವೇಸ್ಟ್ ಯಾವುದಾದ್ರೇ ನಾವು ಭೂಮಿಯೊಳಗೆ ಹಾಕಿದರೆ ಕಂಪೋಸ್ಟಿಂಗ್ ಆಗುತ್ತೆ. ಕೆಲವು ಪದಾರ್ಥ ಬೇಗ ಆಗುತ್ತೆ, ಕೆಲವು ಪದಾರ್ಥ ಸ್ವಲ್ಪ ನಿಧಾನವಾಗಿ ಕಂಪೋಸ್ಟಿಂಗ್ ಆಗುತ್ತೆ. ಈಗ ಬಾಳೆ ಬೆಳೆಯುವಂಥ ಪ್ರದೇಶದಲ್ಲಿ ಅದು ಗೊನೆಯನ್ನು ಕತ್ತರಿಸಿದ ಮೇಲೆ ಕೂಳೆನೂ ತೆಕ್ಕೊಂಡ್ಮೇಲೆ ಸುಮ್ಮನೆ ಅದನ್ನು ದಿಂಡಿನ ಸಮೇತ ಕತ್ತರಿಸ್ಬಿಟ್ಟು ಜಮೀನ್ ಪಕ್ಕದಲ್ಲಿ ಹಾಕಿರ್ತಾರೆ, ಅದನ್ನು ಕೂಡ ಹಾಕ್ಬೋದು. ನಾವು ನಮ್ಮ ತೋಟದಲ್ಲಿ ಯಾವುದೇ ಸಾವಯವ ಆರ್ಗ್ಯಾನಿಕ್ ಮೆಟೀರಿಯಲ್ಸ್ ಬಂದ್ರೂ ನಾವು ಹಾಕ್ಬೋದು. ಹಾಕುವಾಗ ಏನು ಮಾಡಬೇಕು ಅಂದರೆ ಕೆಲವುದು ವೇಸ್ಟ್ಗಳು ತುಂಬ ಬೇಗ ಕಂಪೋಸ್ಟಿಂಗ್ ಆಗಲ್ಲ. ಉದಾಹರಣೆ ಅಂದರೆ ಈ ಬಾಳೆ ಗಿಡ, ಈ ತೆಂಗಿನ ಗರಿ ಎಲ್ಲ ಅಷ್ಟು ಬೇಗ ಕಳಿಯೋದಿಲ್ಲ. ಅದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅದಕ್ಕೆ ನಾವು ಹೇಸನ್ ಅಪ್ ಮಾಡೋಕ್ಕೆ, ಸ್ಪೀಡಪ್ ಮಾಡೋಕ್ಕೆ ಕೆಲವು ವೇಸ್ಟ್ ಡಿಕಂಪೋಸರ್ ಇದೆ. ಸುಮಾರು ಪದಾರ್ಥಗಳು ನಾವು ಈಗ ಬಂದಿದ್ದೇವೆ, ಮಾರ್ಕೆಟಲ್ಲಿನೂ ಕೂಡ ಅವೈಲಬಿಲಿಟಿ ಇದೆ. ನಾವು ವೇಸ್ಟ್ ಡಿಕಂಪೋಸರ್ ಹಾಕಿ ಅದನ್ನು ಡಿಕಂಪೋಸಿಂಗ್ ಪ್ರೋಸೆಸ್ ಹೇಸನ್ ಅಪ್ ಮಾಡ್ಬೋದು, ಸ್ಪೀಡಪ್ ಮಾಡ್ಬೋದು. ಏನೇ ಪದಾರ್ಥ ಹಾಕಿದ್ರೂ ಕಂಪ್ಲೀಟ್ ಕವರಿಂಗ್ ಆಫ್ ಸಾಯಿಲ್ ಅದು ಒಂದು ಸರಿಯಾಗಿ ಹಾಕಬೇಕು. ಯಾಕಂದರೆ ನಾವು ಎಕ್ಸ್ಪೋಸ್ ಆಗಿಟ್ಟರೆ ಅದರಲ್ಲಿ ಬೇರೆ ಯಾವುದೋ ಪದಾರ್ಥಗಳು, ಕೀಟಾಣುಗಳು ಅಂಥದ್ದು ಬರಬಾರ್ದು. ಅದಕ್ಕೆ ಮಣ್ಣು ಸರಿಯಾಗಿ ಮುಚ್ಚಿದರೆ ಆ ಮಣ್ಣೊಳಗೆ ಎಲ್ಲ ಪದಾರ್ಥಗಳು ಕೊಳೆದೋಗುತ್ತೆ ಈಸಿಯಾಗಿ. ಬಟ್ ಟೈಮ್ ಬೇರೆ ಬೇರೆ ಇರುತ್ತದೆ. ಬಟ್ ನಮ್ಮಲ್ಲಿ ಜನರೇಟ್ ಆಗಿರೋದು ಪದಾರ್ಥನೇ ನಮಗೆ ಬೇಕಷ್ಟತ್ರ ಅನುಕೂಲ ಕೊಡುತ್ತದೆ. ತುಂಬ ಜನ ಟ್ರೆಂಚಿಂಗ್ ಮಲ್ಚಿಂಗ್ ಮಾಡಿರೋವಂತಹ ಕೃಷಿಕರು ಹೇಳ್ತಾರೆ, ಇದನ್ನು ಮಾಡೋದ್ರಿಂದ ಹಿಪ್ಪನೇರಳೆ ಸೊಪ್ಪಿಗೆ ಕೊಡುವಂತಹ ನೀರಿನ ಪ್ರಮಾಣ ಅರ್ಧದಷ್ಟು ಉಳಿಸಬಹುದು ಅಂತ ಹೇಳಿ. ಉಳಿಸ್ಬೋದು ಸರ್. ಯಾವುದು ಕಂಪೋಸ್ಟಿಂಗ್ ಜಾಸ್ತಿ ಇದ್ರೇನು, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಆಗಿರಲಿ, ಮಣ್ಣಿಂದು ಹೆಲ್ತ್, ಮಣ್ಣಿನ ಆರೋಗ್ಯ ಅಂತ ಹೇಳ್ಬೋದು. ಅದು ಮಣ್ಣಿಂದ ಆರೋಗ್ಯ, ಯಾಕಂದರೆ ಫಿಸಿಕಲ್ ಪ್ರಾಪರ್ಟೀಸ್, ಅದ್ರ ಬಲ್ಕ್ ಡೆನ್ಸಿಟಿ, pH, ಆಮೇಲೆ ಪೋರೋಸಿಟಿ, ಮಣ್ಣಿಂದು ಒಂದು ಪೋರೋಸಿಟಿ ಅಂತ ಹೇಳುವಾಗ ಅದರ ಗಾಳಿ ಸಂಚಾರ ಜಾಸ್ತಿ ಇರೋದ್ರಿಂದ ಈಗ ಜಾಸ್ತಿ ಅಲ್ಲಿ ಈಗ ಆರ್ಗ್ಯಾನಿಕ್ ಹ್ಯೂಮಸ್ ಇರೋದ್ರಿಂದ ನೀರಿನ ಅಂಶ ಜಾಸ್ತಿ ಅಲ್ಲಿ ಮೇಂಟೈನ್ ಆಗುತ್ತೆ. ಅದಕ್ಕೆ ಮಣ್ಣಿನ ಆರೋಗ್ಯ ಅಂತ ಹೇಳುವಾಗ ಇದೆಲ್ಲ ಕವರೇಜ್ ಆಗುತ್ತೆ. ಅದರಲ್ಲಿ ಮಣ್ಣಿನ ಆರೋಗ್ಯ, ಒಳ್ಳೆ ಆರೋಗ್ಯ ಮಣ್ಣು ಅಂದರೆ ಹೇಳುವಾಗ ಅದಕ್ಕೆ ಎಲ್ಲ ಪ್ರಾಪರ್ಟೀಸು ಇರಬೇಕು. ಅದರಲ್ಲಿ ಒಳ್ಳೆ ಗುಣ ಇರಬೇಕು, ಸತ್ತಿರಬೇಕು, ಒಳ್ಳೆ ಗಾಳಿ ಸಂಚಾರ ಇರಬೇಕು, pH ನಾರ್ಮಲ್ ಆಗಿರಬೇಕು, ಆಮೇಲೆ ಪೋರೋಸಿಟಿ ಇರಬೇಕು, ಆ ಮಣ್ಣು ಲೂಸ್ ಆಗಿರಬೇಕು. ಇದೆಲ್ಲ ಅದಕ್ಕೆ ಸೇರ್ಕೊಂಡಿರೋದು. ನಾವು ಈ ಥರ ಮಾಡ್ತಾ ಇರೋದ್ರಿಂದ ಹ್ಯೂಮಸ್ ಜಾಸ್ತಿ ಇರೋದ್ರಿಂದ ನಮಗೆ ಒಳ್ಳೆ ಹೆಲ್ತ್, ಮಣ್ಣಿನ ಆರೋಗ್ಯ ನಾವು ಮೇಂಟೈನ್ ಮಾಡಬಹುದು. ತುಂಬ ಜನ IJ ಸಿಸ್ಟಮಲ್ಲಿ ಈ ವಿಧಾನವನ್ನು ಅಳವಡಿಸ್ಕೊಂಡಂಥವ್ರು
2 ಜೋಡಿ ಸಾಲು ಮಧ್ಯೆ ಟ್ರೆಂಚ್ ಮಾಡಿ ಪ್ರತ್ಯೇಕವಾಗಿ ಗಿಡಕ್ಕೂ ಕೂಡ ಹನಿ ನೀರಿನ ಮೂಲಕ ನೀರಾವರಿ ಕೊಡೋ ಬದಲು ಮಧ್ಯದಲ್ಲಿ ಒಂದು ಪೈಪ್ ಎಳೆದ್ಬಿಟ್ಟಿರ್ತಾರೆ. ಅಂದರೆ ಆ ಟ್ರೆಂಚಿಗೆ ನೀರು ಹೋಗ್ತಾ ಇರುತ್ತೆ, ಎರಡೂ ಕಡೆ ಇರುವಂತಹ ಹಿಪ್ಪನೇರಳೆಗಳು ಆ ನೀರನ್ನು ತಗೊಳ್ಳುತ್ತದೆ ಅಲ್ವಾ? ಹೇಳ್ಕೊಡುತ್ತೆ. ಅಂದರೆ ಎಷ್ಟು ನೀರಿನ ಉಳಿತಾಯ ಆಗುತ್ತೆ? ಮತ್ತು 40% ನಾವು ವಾಟರ್ ಸೇವಿಂಗ್ ಎಂದು ಹೇಳ್ತೀವಿ ನೀರಿನ ಡ್ರಿಪ್ ಇರಿಗೇಷನ್ ಸಿಸ್ಟಮ್ದಲ್ಲಿ. ಡ್ರಿಪ್ ಇರಿಗೇಷನ್ ಸಿಸ್ಟಮ್ ನಾವು ಮಳವರಿನಲ್ಲಿ ಅಡಾಪ್ಟ್ ಮಾಡಿದರೆ ನಮಗೆ ಅಬೌಟ್ 40% ವಾಟರ್ ಕ್ಯಾನ್ ಬಿ ಸೇವ್ಡ್. ಡಾಕ್ಟ್ರೆ, ಈಗ ಮಳೆ ಆಧಾರಿತ ಪ್ರದೇಶದ ರೈತರಿದಾರಲ್ಲ, ಅವರು ಕೂಡ ಈ ಮಾಡಬೇಕು ಟ್ರೆಂಚಿಂಗ್ ಮಲ್ಚಿಂಗ್ ಅಳವಡಿಸ್ಕೋಬೋದಾ? ಮಾಡಬಹುದು ಸರ್, ಯಾಕಂದರೆ ಮಳೆ ಕಾಲದಲ್ಲಿ ಅದು ಕಂಪೋಸ್ಟಿಂಗ್ ಆಗುತ್ತೆ. ಅಲ್ಲಿ ತನಕ ಅದು ಏನು ಮಣ್ಣಿನ ಒಳಗೆ ಇರೋದ್ರಿಂದ ಏನು ಡ್ರೈ ಆಗೋಗೋದಿಲ್ಲ. ಅದು ಅದರಲ್ಲಿ ಇರೋದು ಹ್ಯೂಮಸ್ ಆ ಥರ ಅಲ್ಲಿನೇ ಇರುತ್ತದೆ. ಕ್ವಾಲಿಟಿ ಸ್ವಲ್ಪ ಕಮ್ಮಿ ಆಗ್ಬೋದು, ಆದ್ರೂ ನಮಗೆ ಅದು ಮಣ್ಣೊಳಗೆ ಇರೋದ್ರಿಂದ ಅದು ಹಾಗೆ ಇರ್ತದೆ ಹ್ಯೂಮಸ್. ಓಕೆ. ಮಳೆ ಕಾಲದಲ್ಲಿ ಅದು ಚೆನ್ನಾಗಿ ಆಗಿ ಕಂಪೋಸ್ಟಿಂಗ್ ಆಗುತ್ತೆ. ಕಂಪೋಸ್ಟಿಂಗ್ ಆದಮೇಲೆ ನಾವು ಆಚೆ ತೆಗಿಯಂಗೂ ಇಲ್ಲ. ಅದ್ರ ಪಾಡಕ್ಕೆ ಎಲ್ಲಿ ಯಾವ ಗಿಡ ಬೇರೆ ರೂಟ್ ಸಿಸ್ಟಮ್ ಅಲ್ಲಿ ಹೋಗಿರ್ತದೋ ಆ ರೂಟ್ ಸಿಸ್ಟಮ್ ಇದು ನ್ಯೂಟ್ರಿಯೆಂಟ್ಸ್ ಎಳ್ಕೊಳ್ಳುತ್ತದೆ. ಮಳೆ ಆಧಾರಿತ ಪ್ರದೇಶಕ್ಕೂ ಸೂಕ್ತ ಇದು ಟ್ರೆಂಚಿಂಗ್ ಮಲ್ಚಿಂಗ್ ಮಾಡಬಹುದು ಅಲ್ವಾ? ಮಾಡಬಹುದು. ಅನಾನುಕೂಲಗಳು ಏನೂ ಇಲ್ವಾ ಈ ವಿಧಾನದಲ್ಲಿ? ತೊಂದರೆ ಏನೂ ಇಲ್ವಾ? ತೊಂದರೆ ಅಂದರೆ ನಮಗೆ ಲೆಬೋರಿಯಸ್ ಆಗಿ ನಾವು ಮಾಡಬೇಕಾಗುತ್ತೆ. ಇದು ಪ್ರತಿ ಕ್ರಾಪಲ್ಲಿ ನಾವು ಜನರೇಟ್ ಆಗಿರೋದು ವೇಸ್ಟು ತಗೊಂಬಂದು ಚಾನಲ್ ಹೊಡೋದು ಹಾಕ್ಬೇಕಾಗಿರೋದು ಸ್ವಲ್ಪ ಒಂದು ಶ್ರಮ ಪಡಬೇಕಾಗಿರೋದು ಒಂದು ಆಕ್ಟಿವಿಟಿ. ಅದೊಂದೇ ಸಮಸ್ಯೆ ಇದೆ. ಉಳಿದಂತೆ ಎಲ್ಲ ಅನುಕೂಲಗಳೇನೆ. ಒಳ್ಳೆಯದು ಡಾಕ್ಟರ್ ಬಾಬು ಅವರೇ. ಹೆಚ್ಚಿನ ಮಾಹಿತಿಗೆ ನಮ್ಮ ಕೇಳುಗರು ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆನ ಕನ್ನಡದಲ್ಲಿ ಹೇಳ್ಬೋದಾ ಸರ್? 94 88 32 29 66. ಇನ್ನೊಮ್ಮೆ ಹೇಳ್ತೀನಿ ಸರ್. 9 4 8 8 3 2 2 9 6 6. ಇನ್ನೂ ಒಂದು ಸರಿ ಹೇಳ್ಬಿಡಿ. 9 4 8 8 3 2 2 9 6 6. ಒಳ್ಳೆಯದು ಡಾಕ್ಟರ್ ಬಾಬು ಅವರೇ. ಇದುವರೆಗೂ ಹಿಪ್ಪನೇರಳೆ ಕೃಷಿಯಲ್ಲಿ ಟ್ರೆಂಚಿಂಗ್ ಮಲ್ಚಿಂಗ್ ಅಳವಡಿಕೆ ಮತ್ತು ಅದರ ಪ್ರಾಮುಖ್ಯತೆಗೆ ಸಂಬಂಧಪಟ್ಟಂತೆ ಭಾಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು. ನಮಸ್ಕಾರ. ನಮಸ್ಕಾರಗಳು. ನಮ್ಮ ಸಂಸ್ಥೆ ಯಾವಾಗಲೂ ಬಾಗಿಲುಗಳು ರೈತರುಗಳಾಗ ಓಪನ್ ಮಾಡಿ ಇಟ್ಟಿದ್ದೀವಿ. ಯಾವಾಗ ಬೇಕಂದ್ರೆ ನಮ್ಮ ಹತ್ರ ಬರ್ಬೋದು, ಭೇಟಿ ಆಗ್ಬೋದು. ನಮ್ಮಲ್ಲಿ ಇರೋದು ತಾಂತ್ರಿಗಳದು ತಾವು ಅನುಕೂಲಪಡಿಸಿ ಚೆನ್ನಾಗಿ ಸೆರಿಕಲ್ಚರ್ ಡೆವಲಪ್ ಆಗಿ ನಮ್ಮ ದೇಶವನ್ನು ಮೊದಲನೇ ಸ್ಥಾನಕ್ಕೆ ಬರಬೇಕು ಎಂದೇ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಹೃದಯಪೂರ್ವ ಧನ್ಯವಾದಗಳು. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿಸಿರಿ. ಹಿಪ್ಪು ನೇರಳೆ ಕೃಷಿಯಲ್ಲಿ ಟ್ರೆಂಚಿಂಗ್ ಮಲ್ಚಿಂಗ್ ಅಳವಡಿಕೆಯನ್ನು ಕುರಿತು ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಸಿಎಂ ಬಾಬು ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ಬೇಸಿಗೆಯಲ್ಲಿ ರೇಷ್ಮೆ ಹುಳು ರೋಗಗಳ ನಿರ್ವಹಣೆಯನ್ನು ಕುರಿತು ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಜಿ ಮಲ್ಲಿಕಾರ್ಜುನ ಅವರೊಂದಿಗೆ ಸಂದರ್ಶನವಿದೆ. ರೇಷ್ಮೆ ಐಸಿರಿ. ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಕೇಳಿದಿರಿ. ಹಿಪ್ಪು ನೇರಳೆ ಸೊಪ್ಪನ್ನು ತಿಂದು ಹೊನ್ನದಾರದ ಗೂಡನ್ನು ನೇಯ್ದು ರೈತನ ಆದಾಯ ಸುಸ್ಥಿರ ಮಾಡುವ ಕೌತುಕ ಬೆಳೆಯ ರೇಷ್ಮೆ ಐಸಿರಿ. ಸಹಯೋಗ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆ. ಶೋಧನ ಸಂಸ್ಥೆಯ ಸಹಕಾರ ಕೃಷಿಕರ ಪಾಲಿಗೆ ಭರಪೂರ. ಹಸಿರು ಹೊನ್ನಿದು ಮಣ್ಣಲ್ಲಿ ಬೆಳೆಯುವ ಬಂಗಾರ. ಉಡಿಗೆ ತೊಡಿಗೆಗೆ ಸಂಪ್ರದಾಯದ ಶೃಂಗಾರ. ಶೀರ್ಷಿಕ ಗೀತೆ ರಚನೆ ಡಾಕ್ಟರ್ ಆರ್ ಭಾಗ್ಯ ಹಾಗೂ ರಮೇಶ್ ಪಿ ರಂಗಸಮುದ್ರ. ರಾಗ ಸಂಯೋಜನೆ ಹಾಗೂ ಗಾಯನ ಜಿ ಪುಷ್ಪಲತಾ. ಮಾಡಿರಿ ರೇಷ್ಮೆ ಬೇಸಾಯ, ಬದುಕಿಗೆ ಮಾಸಿಕ ಆದಾಯ. ದುಡಿಯುವ ಕೈಗೆ ಉದ್ಯೋಗ, ಇಲಾಖೆಯ ಬಗೆ ಬಗೆ ಅನುದಾನ. ಸಂಕಲನ ಆರ್ ಲೋಕೇಶ್ವರಿ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿಸಿರಿ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಕೃಷಿಕರ ಪಾಲಿಗೆ ಸಿರಿಸಿರಿ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿಸಿರಿ.